ಹಾಯ್ ಹಲೋ ನಮಸ್ಕಾರ. MS ವಿಷನ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಸೊ ಟುಡೇ ಕ್ಲಾಸ್ ಬಂದ್ಬಿಟ್ಟು ಇವತ್ತು ಸಾರ್ಕ್ ನ ತಗೊಂಡ್ಬಂದಿದೀವಿ. ಏನಪ್ಪಾ ಸಾರ್ಕ್ ನ ಇಂಪಾರ್ಟೆನ್ಸ್ ಏನ್ರಿ? ಸಾರ್ಕ್ ಹೌದಾ, ಯಾಕೆ ಸಾರ್ಕ್ ಸ್ಥಾಪನೆ ಆಯ್ತು? ಇದಕ್ಕಿಂತ ಮುಖ್ಯವಾಗಿರ್ತಕ್ಕಂಥ ವಿಷಯ ಏನ್ ಗೊತ್ತನ್ರಿ, ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಾರ್ಕ್ ಮೇಲೆ ಕ್ವಶನ್ಗಳು ಬಹಳ ಆಗಿದಾವೆ. ಮೋಸ್ಟ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಒಳಗಡೆ ನೀವು ಚೆಕ್ ಮಾಡಿರ್ಬೇಕಿದ್ರೆ, ಓಕೆನಾ? ಎಷ್ಟು ಸಾರ್ಕ್ ಮೇಲೆ ಕ್ವಶನ್ ಆಗ್ಯವಪ್ಪ ಅಂತಂದ್ರ ಮ್ಯಾಕ್ಸಿಮಮ್ ರೀ ಪ್ರತಿಯೊಂದು ಎಕ್ಸಾಮ್ ಒಳಗೆ ಸಾರ್ಕ್ ಮೇಲೆ ಕ್ವಶನ್ ಐತಿ, ಓಕೆನಾ? ಸಾರ್ಕ್ ಎಲ್ಲಿ ಸಭೆಯಲ್ಲಿ ಇಡೋಯ್ತು ಅಂತ ಕೇಳಿರ್ಬೋದು, ಹೌದಾ? ಸಾರ್ಕ್ ನ ಫುಲ್ ಫಾರ್ಮ್ ಕೇಳಿರ್ಬೋದು, ಯಾವಾಗ ಸ್ಥಾಪನೆ ಆಗೈತೆ ಅಂತ ಕೇಳಿರ್ಬೋದು. ಈ ರೀತಿ ಕ್ವಶನ್ಗಳು ಆಲ್ರೆಡಿ ಆಗ್ಯಾವ. ಸೊ ಅದೇ ರೀಸನ್ ಯಾಕೆ ನಾವು ಆಗಿದವಪ್ಪ ಅಂತಂದ್ರೆ ನಾವು ಅದೇ ರೀತಿ ಏನ್ ಮಾಡ್ಬೇಕು, ನೆಕ್ಸ್ಟ್ ಸಾರ್ಕ್ ಇನ್ ಏನ್ ಕೇಳ್ತಾರ ಅದ್ರ ಬಗ್ಗೆ ನಾವು, ಮತ್ತೆ ಸಾರ್ಕ್ ನ ಹಿನ್ನೆಲೆ ಏನು, ಅದು ಯಾಕೆ ಸ್ಥಾಪನೆ ಆಗೈತಿ, ಅಟ್ ಪ್ರೆಸೆಂಟ್ ಒಳಗೆ ಅದು ಏನ್ ಮಾಡಕ್ ಕುಂತಿಲ್ಲೋ ಇದನ್ನೆಲ್ಲ ಟುಡೇ ಕ್ಲಾಸ್ ಒಳಗಡೆ ನಾವು ಡಿಸ್ಕಷನ್ ಮಾಡಮ್ರಿ, ಓಕೆನಾ? ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಪ್ಪ ಇದು ಸಾರ್ಕ್ ರೀಜನಲ್ ಅಸೋಸಿಯೇಷನ್, ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಪರೇಷನ್. ನೋಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್ ಸಾರ್ಕ್, ಹೌದಾ? ಸಾರ್ಕ್ ಸಮ್ಮೇಳನ ಏನೇನು ನಡೆದವ ಮತ್ತು ಇದರ ಉದ್ದೇಶಗಳೇನದವ, ಎಲ್ಲೆಲ್ಲಿ ಸ್ಥಾಪನೆ ಐತಿ, ಇದು ಏನೇನು ಕೆಲಸ ಮಾಡುತ್ತಾ, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ಹೇಳಿ ನೋಡ್ರಿ, ಅವರೇ ಪ್ರತಿ ಒಂದು ಎಕ್ಸಾಮ್ ಒಳಗೆ ಕ್ವಶನ್ ಆಗೈತ್ರಿ. ಯಾವುದೇ ಎಕ್ಸಾಮ್ ತಗೋರಿ ನೀವು, UPSC ಎಕ್ಸಾಮ್ ಹಿಡ್ಕೊಂಡು PC ವರೆಗೆ ಇರ್ತಕ್ಕಂಥ ಎಲ್ಲಾ ಎಕ್ಸಾಮ್ ಒಳಗಡೆ ಕ್ವಶನ್ ಆಗ್ಯಾವ, ಓಕೆನಾ? ಅದರ ಮಟ್ಟಕ್ಕ ಲೆವೆಲ್ ಒಳಗೆ ಕ್ವಶನ್ ಆಗ್ಯಾವ್ರಿ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾ ಇಲ್ಲಿ ಓವರ್ ಆಲ್ ಆಗಿ, ಓಕೆನಾ, ಇಲ್ಲಿ ಬಹಳ ಡೆಪ್ತ್ ಆಗಿ ಇವತ್ತು ಡಿಸ್ಕಷನ್ ಮಾಡ್ತೀನಿ. ಯಾಕಪ್ಪ ಅಂದ್ರೆ ಇದು ಸ್ಟಾರ್ಕ್ ಆಗಿರೋದ್ರಿಂದ. ನಾನು ಅವಾಗಲೇ ಹೇಳಿದ್ದೀನಿ, ನನಗೆ ಇಂಟರ್ನ್ಯಾಷನಲ್ ರಿಲೇಷನ್ಸು ನಾವು ಸಖತ್ ಹೇಳ್ಕೊಡಕ ರೆಡಿ ಅದೀವಿ, ಓಕೆನಾ? ಇಲ್ಲಿ ಇನ್ಫಾರ್ಮೇಶನ್ ನೀವು ನೋಡಿ ಕೇಶಿ ಏನ್ರಿ ಸರ್ ಇಷ್ಟ ಐತಿ ಅಂತ ಅನ್ಕೋಬಹುದು. ಬಟ್ ಇಲ್ಲಿ ಚರ್ಚೆ ಆಗ್ತಕ್ಕಂಥ ವಿಷಯಗಳೇನಿರ್ತಾವ ಬಹಳ ಇಂಪಾರ್ಟೆಂಟ್ ಇರ್ತಾವ, ಇಂಪ್ಯಾಕ್ಟ್ ಆಗಿರ್ತಾವ, ಓಕೆನಾ? ನೀವೇ ನಿಮ್ಮ ಮನಸ್ಥಿತಿ ಏನಾಗಿರ್ತಪ್ಪ ಅಂತಂದ್ರೆ ಈ ಬೋರ್ಡ್ ಇದನ್ನ ನೋಡಿಕೆಟನ ಏನಾಗಿರ್ತೀರಿ ನೀವು, ಓ ಇಲ್ಲಿ ಏನೈತ್ ಬಿಡ್ರಿ ಸರ್, ಜಸ್ಟ್ ಹಿಂಗ್ ಬರ್ತಾರ ಆಯ್ತು ಹೇಳಿ ಬಿಡ್ತಾರ. ಹೇಳೋದ್ರ ನೋಡ್ರಿ, ಇದು ಎಷ್ಟೊತ್ತು ಹೇಳ್ರಿ, 5 ಮಿನಿಟ್ಸ್ ರೀ. 5 ಮಿನಿಟ್ಸ್ನಾಗ ಇನ್ನು ಹೇಳ್ಬೋದು ಇಷ್ಟೇ, ಓಕೆನಾ? ನಾನು ನಿಮ್ಮ ಕ್ಲಾಸ್ ಇಷ್ಟು ಹಳೆವನ ನಾನೇ ಒಳ್ಳೆ ರಿಪೀಟ್ ನೋಡಿದ್ರೆ 30+ ಮಿನಿಟ್ಸ್ ಆಗ್ಯಾವ. ಯಾಕೆ ಆಗ್ಯಾವಪ್ಪ ಅಂದ್ರೆ ಡಿಸ್ಕಷನ್ ಏನಾಗುವಂತಿ ಜಾಸ್ತಿ ಹಾಕೊಂಡೈತಿ. ನಾ ಇದನ್ನ ಯಾಕೆ ಮುಂಚಿತವಾಗಿ ಹೇಳಕೊಂದಿನಪ್ಪ ಅಂದ್ರೆ ಇವಾಗ ಏನು ನೀವು ನೋಡ್ತಾ ಇರ್ತಾವ್ರಿ ಹೊಸ ವಿಡಿಯೋಗಳನ್ನ, ನೆಕ್ಸ್ಟ್ ಹಿಂದಿನ ವಿಡಿಯೋಗಳ ಸಮೇತ ನೋಡಕ್ಕೆ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಹಿಂದಿನ ವಿಡಿಯೋ ಒಳಗೆ ಏನೇನು ಡಿಸ್ಕಷನ್ ಮಾಡಿ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಹೌದಾ? ಯಾಕಂದ್ರೆ ಕ್ಲಾಸ್ ಹೆಂಗ್ ರನ್ ಆಗ್ಬೇಕು ಹೇಳ್ರಿ, ನಮಗೆ ಇನ್ಫಾರ್ಮೇಶನ್ ನಾಲೆಡ್ಜು ವಿತ್ ಏನ್ ಎಕ್ಸಾಮಿಗೆ ಏನು ಬರ್ತವೆ ಎಲ್ಲ ಡಿಸ್ಕಷನ್ ಮಾಡ್ತೀನಿ ನೋಡ್ರಿ, ಹೌದಾ? SR ನೋ, ಓಕೆನಾ? ಸೊ ಅದಕ್ಕೋಸ್ಕರ ನೀವು ಮಸ್ಟ್ ಶುಡ್ ಏನು ಮಾಡ್ಬೇಕ್ರಿ, ಇದನ್ನು ವಾಚ್ ಮಾಡ್ಬೇಕು, ಕೊನೆಯವರೆಗೂ ವಾಚ್ ಮಾಡಿ ಫೈನಲ್ ಏನು ಒಂದು ಕ್ವಶನ್ ಕೇಳಿರ್ತಾನೆ ಅದಕ್ಕೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಕ್ಕೆ ನಿಮಗೆ ಸಾಧ್ಯ ಆಗಿರ್ಬೇಕು. ಅಂದಾಗ ನಿಮಗೆ ಎಕ್ಸಾಮ್ ಏನಾದರೂ ಮಾಡಕ್ಕೆ ಸಾಧ್ಯ ರೀ. ಇಲ್ಲಪ್ಪ ಅಂದ್ರೆ ನಿಮ್ಗೆ ಸೀರಿಯಸ್ನೆಸ್ ಇಲ್ಲ ಅಂತ ಅರ್ಥ, ಡಿಸಿಪ್ಲಿನ್ ಇಲ್ಲ ಅಂತ ಅರ್ಥ, ಓಕೆನಾ? ಡಿಸಿಪ್ಲಿನ್ ಇಸ್ ಮೋರ್ ದೆನ್ ಇಂಪಾರ್ಟೆಂಟ್. ನೋಡ್ರಿ, ನಾನು ಕ್ಲಾಸ್ ಹೇಳೀನಿ, ಮಾಡ್ತೀನಿ ಅಂತ ಹೇಳಿದ್ದೆ, ಮಾಡಾಕುಂತೀನಿ, ಹೌದಿಲ್ರಿ? SR ನೋ ಅರ್ಥ ಆಗುತ್ತಲ್ಲ ಹೇಳೋದು ಇವಾಗ? ಹಂಗಿರ್ಬೇಕ್ರಿ. ಏನು ಅನ್ಕೊಂಡಿರ್ತೀವಿ ಅದನ್ನ ಮಾಡ್ಬೇಕು, ಅದು ಮನುಷ್ಯನ ನಿಜವಾದ ಸ್ವಭಾವ, ಅದು ಹಂಗಿರ್ಬೇಕು. ಅದರ್ವೈಸ್ ನೀವೇನು ಮಾಡ್ತೀರಲ್ರಿ, ಇಟ್ಸ್ ನಾಟ್ ಗುಡ್. ಅದು ನಿಮ್ಗೆ ಯಾವತ್ತು ನಿಮ್ಮನ್ನ ಒಂದು ಮಟ್ಟನ್ನ ಎತ್ತರ ಕೊಯ್ಯಕ್ಕೆ ಸಾಧ್ಯ ಇಲ್ಲ, ಹೌದಾ? ಡೇ ಬೈ ಡೇ ಏನಾಗಬೇಕು, ನಾವು ಇನ್ಕ್ರೀಸ್ ಆಗ್ಬೇಕಂತ ಹೇಳೀನಿ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇವಾಗ ಸಾರ್ಕ್ನ ಒಂದು ಇತಿಹಾಸ ಫಸ್ಟ್ ತಿಳ್ಕೊಂಬಿಡಮ್ರಿ, ಓಕೆನಾ? ಓಕೆ, ಸಾರ್ಕ್ ಯಾಕೆ ಸ್ಥಾಪನೆ ಆಯಿತು ನೋಡ್ರಿ. ಒಬ್ರು ಇದು ಮೇನ್ ಇಂಪಾರ್ಟೆಂಟ್ ಒಂದು ಹೆಸರು ಬರ್ತೀನಿ, ರೆಹಮಾನ್ ಅಂದ್ಗಟ್ಟೆನ ನೀವು ಸಿಂಗರ್ ಅನ್ಕೊಂಬಿಟ್ರಿ. ಇಲ್ಲಿ ಜಿಯಾಹುರ್ ರೆಹಮಾನ್ ಅಂತ ಬರ್ತಾನ್ರಿ. ಯಾರು ಹೇಳ್ರಿ? ಜಿಯಾಹುರ್ ರೆಹಮಾನ್. ಈತ ಯಾರಪ್ಪ ಅಂತ ಕ್ವಶನ್ ನೆಕ್ಸ್ಟ್, ಓಕೆನಾ? ಸೊ ಇವ್ರು ಯಾರಪ್ಪ ಅಂತಂದ್ರ ನಮಗೆ ಇವರು ಬಾಂಗ್ಲಾದೇಶದ ಪ್ರೆಸಿಡೆಂಟ್. ಓಕೆ ರೀ, ಇವ್ರನ್ನ ಯಾಕೆ ಕೇಳಕ್ ಕುಂತೀರಿ ಸರ ಇವಾಗ? ನೋಡ್ರಿ, ಇದು ಮೇನ್ ಇಂಪಾರ್ಟೆಂಟ್, ಓಕೆನಾ? ಸಾರ್ಕ್ನ ಒಂದು ಪರಿಕಲ್ಪನೆ ಐತಲ್ರಿ, ಯಾರು ಮೊದಲಿಗೆ ತಂದರು ಅಂತ ಕ್ವಶನ್ ಆಗೈತಿ. ಅರ್ಥ ಆಯ್ತಲ್ಲ ಇವಾಗ? ಸಾರ್ಕ್ನ ಪರಿಕಲ್ಪನೆಯನ್ನು ಮೊದಲಿಗೆ ಯಾರು ತಂದ್ರಪ್ಪ, ಹೌದಾ? ಸಾರ್ಕ್ನ ಪರಿಕಲ್ಪನೆ ಹುಟ್ಟು ಹಾಕಿದವರು ಯಾರು, ಹೌದಾ? ಈ ಒಂದು ವಿಚಾರ ಉದಯಿಸಿದ್ದೆಲ್ಲಿ ಅಂತ ಬಂದಾಗ ನಾವು ಎಲ್ಲೇಳ್ರಿ, ಬಾಂಗ್ಲಾದೇಶದ ಮೊಟ್ಟ ಮೊದಲ ಏನ್ ಹೇಳ್ರಿ ಪ್ರೆಸಿಡೆಂಟ್, ಹೌದಾ? ಯಾರಾಗಿದ್ರು? ಜಿಯಾಹುರ್ ರೆಹಮಾನ್ ಅವರು ಸಾರ್ಕ್ ಒಂದು ಸಂಸ್ಥೆ, ಒಂದು ಸಂಘಟನೆಯ ಸ್ಥಾಪನೆ ಆಗ್ಬೇಕು ಅನ್ನೋದನ್ನ ಮೊದಲ ಪರಿಕಲ್ಪನೆ ತಂದ್ರೆ ಯಾರು ಹೇಳ್ರಿ? ಜಿಯಾಹುರ್ ರೆಹಮಾನ್. ಇವ್ರು ಯಾರು ಹೇಳ್ರಿ? ಸೊ ಹಸೀನಾ ಗೊತ್ತಲ್ರಿ? ಹಸೀನಾ ಬಾಂಗ್ಲಾದೇಶದ ಇಂದ ಭಾರತಕ್ಕೆ ಬಂದ್ರು. ಮನೆ ಇತಿಹಾಸ ನೋಡಿರ್ತೀರಿ, ಹೌದಾ? ಕರೆಂಟ್ ಅಫೇರ್ಸ್ ಒಳಗೆ ಓದಿರಿ.
ಹೌದಾ? ಸೊ ಅದೇ ರೀತಿ ಒಂದು ಕ್ವಶನ್ ರೀ ಇವಾಗ. ಸೊ ಏನ್ ಕ್ವಶನ್ ಅಪ್ಪ ಅಂತಂದ್ರ ಪ್ರಸ್ತುತ ಪ್ರೆಸೆಂಟ್ ಒಳಗಡೆ ಬಾಂಗ್ಲಾದೇಶದ ಪ್ರೆಸಿಡೆಂಟ್ ಯಾರದಾರ ಅನ್ನೋದನ್ನ ನಮಗೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕ್ರಿ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ನೈಬರ್ ವುಡ್ಸ್ ಬಗ್ಗೆ ನಮಗೆ ಭಾಳ ಚಂದ ನೆನಪಿರ್ಬೇಕ್ರಿ. ಹೌದಾ? ಇದೆಲ್ಲ ಅದೇ ರೀತಿ ಇರ್ತಕ್ಕಂಥ ಇನ್ಫಾರ್ಮೇಶನ್. ಇಲ್ಲಿ ಭಾಳ ವಿಷಯಗಳು ಚರ್ಚೆ ಆಗ್ತಾವ್ರಿ. ಡೆಫಿನೆಟ್ಲಿ ಕೊನೆಯವರೆಗೂ ನೋಡ್ರಿ, ಡೆಫಿನೆಟ್ಲಿ. ಓಕೆನಾ? ನೋಡ್ರಿ ಫಸ್ಟ್ ಒಂದು ನಾವ್ ಏನ್ ತಿಳ್ಕೊಂಡು ಇವಾಗ ಸಾರ್ಕ್ ಪರಿಕಲ್ಪನೆ ಯಾರು ತಂದು ಕೊಟ್ರಿ ಹೇಳ್ರಿ? ಜೆಹಾವೂರ್ ರೆಹಮಾನ್ ಅವರು ತಂದು ಕೊಟ್ರಿ. ಇವ್ರು ಯಾರು? ಮೊದಲ ಅಧ್ಯಕ್ಷರು ಬಾಂಗ್ಲಾದೇಶದೊಳಗಡೆ. ಹೌದಾ? ಬಾಂಗ್ಲಾದೇಶ ಎಷ್ಟನೇ ಇಶ್ಯೂ ಒಳಗಡೆ ಏನ್ ಹೇಳ್ರಿ ಸ್ಥಾಪನೆ ಆಯ್ತು? ಬಾಂಗ್ಲಾದೇಶ ಎಷ್ಟನೇ ಇಶ್ಯೂ ಒಳಗಡೆ ಡಿಕ್ಲರೇಷನ್ ಆಯ್ತು, ಸ್ವಾತಂತ್ರ್ಯ ಬಂತು ಅನ್ನೋದು ಸಮೇತ ನೀವೇನ್ ಹಾಕ್ಬೇಕು? ಕಮೆಂಟ್ ಬಾಕ್ಸ್ ಒಳಗಡೆ ಕಮೆಂಟ್ ಹಾಕ್ಬೇಕು. ಓಕೆನಾ? ಇದು ಯಾಕೆ ಸ್ಥಾಪನೆ ಆಯ್ತು ಇದಕ್ಕೆ ಅಂತ ಗೊತ್ತೇನ್ರಿ? ಢಾಕಾ ಡಿಕ್ಲರೇಷನ್ ಅಂತಾರ. ಬಾಂಗ್ಲಾದೇಶ ರಾಜಧಾನಿ ಅದ ಹೇಳ್ರಿ ಢಾಕಾ. ಹೌದಾ? ಇಂಡಿಯಾದ್ದು ನ್ಯೂ ಡೆಲ್ಲಿ. ಹೌದ್ರಿ? ಪಾಕಿಸ್ತಾನದ ಯಾವ್ದ್ರಿ? ಇಸ್ಲಾಮಾಬಾದ್. ಹೌದಾ? ಈ ತರ ನಮಗೆಲ್ಲ ಇಂಪಾರ್ಟೆಂಟ್ ಆಗ್ತಾವ್ರಿ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವಾಗ ನಮಗೆ ನೆಕ್ಸ್ಟ್ ಕ್ವಶನ್ ಹೇಳ್ರಿ, ಯಾಕೆ ಸ್ಥಾಪನೆ ಆಯ್ತು? ಯಾವ್ದು ಹೇಳ್ರಿ? ಸಾರ್ಕ್. ನಾವು ಸಾರ್ಕ್ ಹೇಳಕ್ ಯಾಕೆ ಸ್ಥಾಪನೆ ಆಯ್ತು ಬೇಕಲ್ರಿ? ಹೌದು ಹೇಳ್ರಿ. ಹಿಂಗ ನೀವು ಅರ್ಥ ಮಾಡ್ಕೋಬೇಕ್ರಿ. ಬರೇ ಒಂದ್ ಲೈನರ್ ಇಲ್ಲೆಲ್ಲ ಬರ್ದಿರೋದು ಒಂದ್ ಲೈನರ್ ಅನ್ಸ್ಬೋದ್ರಿ. ಬಟ್ ನಾನು ಹೇಳ್ತಕ್ಕಂಥ ವಿಷಯ ಏನೈತೆ ಹೇಳ್ರಿ ನಿಮಗೆ ಅದು ಇಂಪ್ಯಾಕ್ಟ್ ಆಗುತ್ತೆ. ಅದು ಎಕ್ಸಾಮ್. ಇದು ಏನಾಗುತ್ತೆ ರೀ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ. ಓಕೆ, ಯಾಕೆ ಸ್ಥಾಪನೆ ಆಯ್ತಪ್ಪ ಅಂತಂದ್ರ ರೀಜನಲ್ ನೋಡ್ರಿ, ಇಲ್ಲಿ ರೀಜನಲ್ ಕೋಪರೇಷನ್ ಅಂತ ಅಂದ್ರೆ ಒಂದು ಪ್ರಾದೇಶಿಕವಾಗಿ ಸಹಕಾರ ಇರಬೇಕು. ಪ್ರಾದೇಶಿಕವಾಗಿ ಏನೇನು ಸಹಕಾರ ಮಾಡ್ಬೇಕು ಹೇಳ್ರಿ? ಮೊದಲು ಪ್ರಾದೇಶಿಕವಾಗಿ ಏನಿರ್ಬೇಕು? ಶಾಂತಿ ಇರಬೇಕು, ಪೀಸ್. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಪೀಸ್. ನೋಡ್ರಿ, ಯಾವ ದೇಶ ಶಾಂತವಾಗಿರ್ತದಲ್ರಿ ಅದೇ ದೇಶ ಮಾತ್ರ ಬೆಳೆದಕ್ಕೆ ಸಾಧ್ಯ. ಈ ಒಂದು ಡೆಫಿನೇಷನ್ ನೀವೆಲ್ಲಾದ್ರೂ ಅಪ್ಲೈ ಮಾಡ್ರಿ, ಎಲ್ಲಿ ಹೋದ್ರು ಇದೇ ಇಂಪಾರ್ಟೆಂಟ್. ಯಾವ ದೇಶ ಒಂದು ದೇಶ ಬೆಳಿಬೇಕು, ಅತ್ಯುನ್ನತ ಮಟ್ಟಕ್ಕೆ ಹೋಗ್ಬೇಕಪ್ಪ ಅಂತಂದ್ರ ಫಸ್ಟ್ ಆ ದೇಶದಾಗ ಏನಿರ್ಬೇಕು ಹೇಳ್ರಿ? ಪೀಸ್ ಇರ್ಬೇಕು, ಶಾಂತಿ ಇರ್ಬೇಕು. ಶಾಂತಿ ನೆಲೆಗೊಂಡಾಗ ಮಾತ್ರ ಏನಾದ್ರೂ ಸಾಧನೆ ಮಾಡೋದು ಸಾಧ್ಯ. ಫಾರ್ ಎಕ್ಸಾಂಪಲ್ ನೋಡ್ರಿ, ನಿಮ್ಮ ಮನಸ್ಸು ನಿಮ್ಮ ಹೆಚ್ಚು ಶಾಂತವಾಗಿದ್ದಾಗ ಮಾತ್ರ ನೀವು ಓದೋ ಸಬ್ಜೆಕ್ಟು, ನೀವು ಓದು ನಿಮಗೆ ಅರ್ಥ ಆಗತ್ತಾ? ನಿಮ್ಮ ಮೈಂಡ್ನಾಗ 100 ವಿಚಾರಗಳು ತಲೆಹಾಡಕುಂತವಪ್ಪ ಅಂತಂದಾಗ ಏನ್ ಹೇಳ್ರಿ ಅವಾಗ ಏನಾಗುತ್ತಾ? ಆಗಲ್ಲ. ಓಕೆನಾ? ಸಾರಿ. ಸೊ ಹಿಂಗ ತೇಲಾಡ್ರಿ. ಅದಕ್ಕೆ ಹೇಳಿದ್ರಿ ಫಸ್ಟ್ ಶಾಂತವಾಗಿರ್ಬೇಕು ಮನುಷ್ಯ. ಶಾಂತತೆ ಅನ್ನೋದು ಪೀಸ್ ಅನ್ನೋದು ಹೇಳ್ರಿ, ಅದಕ್ಕೆ ಕಾನ್ಸಂಟ್ರೇಷನ್ ಅಂತಾರ. ಹೌದಾ? ಇದು ಬಹಳ ಮಹತ್ವವಾದ್ದು. ನೋಡ್ರಿ, ಅಲ್ಲಾದ್ರೆ ಆಗಿರ್ಬೋದು, ಇಲ್ಲಾದ್ರೆ ಆಗಿರ್ಬೋದು, ಇದೇ ಪರಿಪೂರ್ಣವಾದದ್ದು. ಹಿಂಗಾಗಿ ಯಾಕೆ ಇಲ್ಲ ಹೇಳ್ರಿ? ಫಸ್ಟ್ ಹೇಳ್ರಿ ಶಾಂತಿ, ಆಮೇಲೆ ಕೋಪರೇಟ್ ಸಹಕಾರ ಇರಬೇಕು. ಆಮೇಲೆ ಇಲ್ಲಿ ನೋಡ್ರಿ ಶಾಂತಿ ಅಂದ್ಗಡೆನೆ ಎಲ್ಲದಕ್ಕೂ. ಹೌದಾ? ಈಗ ಫಾರ್ ಎಕ್ಸಾಂಪಲ್ ನಾವು ಇದ್ರೊಳಗಡೆ ಪಾಕಿಸ್ತಾನ ಸಮೇತ ನೋಡ್ತೀವಿ. ಹೌದಾ? ಪಾಕಿಸ್ತಾನ ಏನ್ ಮಾಡಾಕುಂತೈತ್ರಿ? ಟೆರರಿಸ್ಟ್ನ ಇಂಡಿಯಾ ಮೇಲೆ ದಾಳಿ ಮಾಡ್ಸಕುಂತೈತಿ. ಹೌದಾ? ಇಲ್ಲಿ ಟೆರರಿಸ್ಟ್ ಕ್ಯಾಂಪ್ಗಳನ್ನು ನಡೆಸ್ತೈತಿ ಇಂಡಿಯಾದೊಳಗಡೆ. ಹೌದಾ? ಬಾಂಬ್ಗಳು ಹಾಕೋದು. ಹೌದಾ? ಇನ್ನು ಇಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ಪ್ರಚೋದನೆ ಮಾಡೋದು. ಹೌದಿಲ್ರಿ? ಈ ರೀತಿ ಎಲ್ಲ ಮಾಡ್ತದೆ. ಸೊ ಇದನ್ನೆಲ್ಲ ಬಿಟ್ಟು ನೀವೆಲ್ಲ ಉದ್ಧಾರ ಯಾರಪ್ಪ ಅಂತಂತ ಫಸ್ಟ್ ಪರಿಕಲ್ಪನೆ ತಂದ್ರೆ ಯಾರು ಹೇಳ್ರಿ? ಜೆಹಾವೂರ್ ರೆಹಮಾನ್ ಅವರು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದ್ರ ಶಾಂತಿ, ಸುಭಾಳ್ವೆ, ಸುಭಿಕ್ಷೆ ನೆಲೆಸಲಿ. ಮತ್ತೆ ಇಲ್ಲಿ ಎಕನಾಮಿ ಏನಾಗ್ಬೇಕ್ರಿ? ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಎಕನಾಮಿ ಏನಾಗಬೇಕು? ಡೆವಲಪ್ಮೆಂಟ್ ಆಗ್ಬೇಕು. ಎಕನಾಮಿ ಏನಾಗಬೇಕು? ಬೆಳಿಬೇಕು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಶಾಂತಿ, ಸುವ್ಯವಸ್ಥೆ, ಹೌದಾ? ಎಕನಾಮಿ, ರೀಜನಲ್ ಕೋಪರೇಷನ್, ರೆಡ್ಯೂಸ್ ಪಾವರ್ಟಿ, ಇವೆಲ್ಲವನ್ನು ಮೇಂಟೈನ್ ಮಾಡೋದೇ ಇದರ ಉದ್ದೇಶ ಆಗಿತ್ತು. ಇದು ಯಾಕೆ ಸ್ಥಾಪನೆ ಆಯ್ತು ಅನ್ನೋದು ರೀಸನ್. ಓಕೆ, ಇವಾಗ ನೋಡ್ರಿ ಸಾರ್ಕ್ ಅಂದ್ರೆ ಏನಪ್ಪಾ? ಫುಲ್ ಫಾರ್ಮ್ ಕೇಳ್ಬಿಡ್ತಾರ ಡೆಫಿನೆಟ್ಲಿ ರೀ. ಭಾಳ ಎಕ್ಸಾಮಿಗೆ ಇದು ಬಂದೈತಿ. ಅರ್ಥ ಆಗುತ್ತಲ್ಲ ಹೇಳೋದು? ಓಕೆನಾ? ಸಾರ್ಕ್ ಭಾಳ ಎಕ್ಸಾಮ್ ಕೇಳ್ಯಾರ. ಇದ್ರ ಫುಲ್ ಫಾರ್ಮ್ ಏನಂತ ಎಷ್ಟು ಎಕ್ಸಾಮ್ ಕೇಳ್ಯಾರಪ್ಪ ಅಂತಂದ್ರ ಲೆಕ್ಕಕ್ಕಿಲ್ಲ. ಹೌದಾ? ಯಾವಾಗ ಎಷ್ಟು ಹೇಳಿ ನೋಡ್ರಿ, 1985 ಸ್ಥಾಪನೆ ಆಗೈತಲ್ರಿ. ಅದಾದ್ಮೇಲೆ ಇಲ್ಲಿವರೆಗೂ ಎಟ್ ಪ್ರೆಸೆಂಟ್ ಒಳಗೂ ಕ್ವಶನ್ಗಳು ಇದ್ರ ಮೇಲೆ ಅದಾವ. ಅದಕ್ಕೆ ನಾನು ಭಾಳ ಇಂಪಾರ್ಟೆಂಟ್ ಆಗಿ ಯಾಕೆ ನಿಮಗೆ ತರಾಕುಂತೀನಿ ಈ ಸಿರೀಸ್ನಪ್ಪ ಅಂತಂದ್ರೆ ಇದಕ್ಕೋಸ್ಕರನೇ. ಹೌದಾ? ಸೊ ನೀವು ಏನೇನೋ ಓದೋದಕ್ಕಿಂತ ಎಕ್ಸಾಮಿಗೆ ಏನು ಬರ್ತದ ಓದೋದು ಬೇಕಲ್ರಿ? ಶಾರ್ಟ್ ಟೈಮು, ಶಾರ್ಟ್ ಪೀರಿಯಡು, ನಾಲೆಡ್ಜ್ ಬಿಗ್, ನಾಲೆಡ್ಜ್ ಐಕ್. ಇದು ಬಹಳ ಇಂಪಾರ್ಟೆಂಟ್. ಸ್ಮಾರ್ಟ್ ಸ್ಟಡಿ. ಓಕೆನಾ? ನೋಡ್ರಿ ಈಗ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಪರೇಷನ್. ನೋಡ್ರಿ, ಸೌತ್ ಏಷ್ಯನ್ ಅಂದ್ರೆ ನಿನಗೆ ಮೊನ್ನೆ ನಾನು ಹೇಳಿದ್ದೆ ರೀ, ಒಂದು ಗೋಳಾಕ್ಯಶಿ. ನೋಡ್ರಿ, ವಾವ್ ಸೂಪರ್, ಎಷ್ಟು ಚೆನ್ನಾಗಿ ಬಂತ್ರಿ ಇದು. ಸೊ ಇಲ್ಲೊಂದು ಸೈಕಾಲಜಿ ಹೇಳ್ತು ನೋಡ್ರಿ. ಈಗ ನೋಡ್ರಿ, ನೀವು ಓದಾಕ್ ಕುಂತೀರಿ, ನಿಮ್ಮ ಮನಸ್ಸು ಹಿಡಿತದಾಗ ಇಲ್ಲ. ಹೌದಾ? ನೀವೇನೋ ಓದಾಕ್ ಕುಂತೀರಿ, ನಿಮ್ಮ ತಲೆ ಏನೋ ಓಡಾಕೊಂಡೈತಪ್ಪ ಅಂತಂದಾಗ ನೀವೇನು ಮಾಡ್ಬೇಕ್ರಿಪ್ಪ ಅಂತಂದ್ರೆ ಒಂದು ವೈಟ್ ಪೇಜ್ ತಗೋಬೇಕ್ರಿ. ಇದು ವೈಟ್ ಪೇಜ್.
ವೈಟ್ ಪೇಜ್ನೇ ನಾನು ಈಗ ಹಾಕಿದ್ ನೋಡ್ರಿ. ಈಗ ಇಷ್ಟು ಪರ್ಫೆಕ್ಟ್ ಆಗಿ ನೀವು ಟ್ರೈ ಮಾಡ್ಬೇಕು. ಬರಲ್ರಿ ಫಸ್ಟಿಗೆ ಹೆಂಗ್ ಬರ್ತಾ ಹಿಂಗಾಗತ್ತಾ ಹೌದಾ. ಸೊ ನೀವು ಪ್ರಯತ್ನ ಪಟ್ಟಾಗ ಏನಾಗುತ್ತೆ ರೀ, ಪರಿಪೂರ್ಣವಾಗಿ ಒಂದು ಗೋಲ್ ಬರ್ತದೆ. ಸೊ ಅವಾಗ ಏನಾಗುತ್ತಾ, ನಿಮ್ಮ ಮೈಂಡ್ ನಿಮ್ಮ ಹಿಡಿತದಾಗ ಐತೆ ಅನ್ನೋದಕ್ಕೆ ಸೈಕಾಲಜಿ ಹೇಳ್ತಾರೆ ಇದು. ಅರ್ಥ ಆಯ್ತಾ ನೋಡ್ರಿ, ಈ ವಿಷಯ ನಿಮಗೆ ಬೇಕಾಯ್ತಾ, ಈ ವಿಷಯ ನಿಮಗೆ ಶಕ್ತಿ ಇದೇ ಅಂತಾರೆ ಡಿಸ್ಕಷನ್ ಅಂತಂದ್ರೆ ಹಿಂಗಿರ್ತದ. ಓಕೆನಾ. ಇಲ್ಲಿ ನೋಡ್ರಿ, ಈಗ ಇಲ್ಲಿ ಒಂದು ಗೆರೆ ಎಳಿತೀನಿ. ಇದು ನಾರ್ತು, ಇದು ಸೌತು. ನಮ್ಮ ದೇಶ ಎಲ್ಲಿ ಬರ್ತದ್ರಿ, ಇಲ್ಲಿ ಬರ್ತದ. ನಮ್ಮ ದೇಶ ಇಲ್ಲಿ ಬಂತಪ್ಪ ಅಂದ್ರೆ ಇಲ್ಲಿ ಸುತ್ತಮುತ್ತ ನಮ್ಮದವ್ರಿ. ಈಗ ಏನು ಸಾರ್ಕ್ ರಾಷ್ಟ್ರಗಳು ನೋಡ್ತೀವಲ್ರಿ, ಇಲ್ಲೇ ಅದಾವ. ಇದಕ್ಕೆ ಏನಂತಾರೆ ಹೇಳ್ರಿ, ಸೌತ್ ಅಂತಾರ. ನಾವ್ ಇಲ್ಲಿ ಎಲ್ಲಿದೀವಿ, ಏಷ್ಯಾದೊಳಗೆ ಅದೀವ್ರಿ. ಸೌತ್ ಏಷ್ಯನ್ ಅಸೋಸಿಯೇಷನ್ ಎಲ್ಲರೂ ಸೇರಿವ್ರಿ. ಈಗ ಇವ್ರಿ ಎಲ್ಲರೂ ಸೇರಿ ಏನ್ ಮಾಡಕ್ ಕುಂತೀರಿ ನಾವೀಗ, ಅಸೋಸಿಯೇಷನ್ ಫಾರ್ ರೀಜನಲ್. ಇಲ್ಲಿ ಎಲ್ಲ ಒಂದು ಭಾಗ ಐತ್ರಿ, ಇದು ರೀಜನಲ್, ನಮ್ಮ ರೀಜನಲ್ ಐತ್ರಿ. ಈ ರೀಜನಲ್ ಕೋಆಪರೇಷನ್ ನಡ್ಸಕ್ ಕುಂತೀವಿ ನೋಡ್ರಿ. ಇಷ್ಟು ನಿಮಗೆ ಎಕ್ಸ್ಪ್ಲೇನ್ ಯಾರು ಮಾಡ್ತಾರ, ಬರೇ ನಾನು ಹೇಳಿದ್ದು ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ಇದನ್ನ ಬೇಕಾದ್ರೆ ನೀವು ಯಾವುದೇ ಒಂದು ನೋಡ್ಬಿಡ್ರಿ, ಇದ್ರ ಹೇಳ್ಯಾರಪ್ಪ ಅಂತಂದ್ರೆ ಹ್ಯಾಟ್ಸ್ ಆಫ್ ಟು ಯು. ಎಲ್ಲರೂ ಬಂದ್ರೆ ಏನ್ ಮಾಡ್ತಾರೆ, ಸೀದಾ ಫುಲ್ ಫಾರ್ಮ್ ಮಾಡ್ರಿ ಸೌತ್ ಏಷ್ಯಾ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಹಿಂಗೆ ಹೇಳಿ ನಿಮ್ಗೆ ಯಾವಾಗ ನೆನ್ಪಿಡುತ್ತೆ. ಇವಾಗ ಇದು ಹೆಂಗೆ ನೆನಪಿರಲ್ರಿ ನಿಮಗೆ, ಇವಾಗ ಡೆಫಿನೆಟ್ಲಿ ನೆನಪು ಬರ್ತದ. ಸೌತ್ನಾಗ ಐತಿ ಭಾರತ, ಸೌತ್ ಕೆಳಗ ಶ್ರೀಲಂಕಾ ಐತಿ, ಈ ಕಡೆ ಕೆಳಗ ಮಾಲ್ಡೀವ್ಸ್ ಐತಿ, ಬಗಲ್ ಪಾಕಿಸ್ತಾನ ಐತಿ, ಅದ್ರ ಮೇಲೆ ಅಫ್ಘಾನಿಸ್ತಾನ ಐತಿ, ಈ ಕಡೆ ಬಂದ್ಗಿಟ್ಟ ಮೇಲೆ ನೇಪಾಳ ಐತಿ, ಅದ್ರ ಬಗಲ್ ಭೂತಾನ್ ಐತಿ. ಹಿಂಗೆ ಕೆಳಗೆ ಸೈಡ್ ಹಿಂಗೆ ಬಂದ್ರೆ ಏನಾಗುತ್ತೆ ಹೇಳ್ರಿ, ಏನಾಗುತ್ತೆ ಮತ್ತೇನು ಬಾಂಗ್ಲಾದೇಶ ಸಿಗುತ್ತೆ. ನಿಮ್ಗೆ ಯಾಕ್ರಿ ಇನ್ನೂ ಸ್ಪಷ್ಟವಾಗಿ ಹೇಳ್ತ ನೋಡ್ರಿ. ಈಗ ಡೈಗ್ರಾಮ್ ಮಾಡ್ಬಿಡ್ತು ನೋಡ್ರಿ. ಸೊ ದೊಡ್ಡದಾಯ್ತಲ್ರಿ, ಎಕ್ಸ್ಕ್ಯೂಸ್ ಮೀ, ಮತ್ತೆ ಕೆಳಗೆ ಕಾಣಲ್ಲ ಹೌದಿಲ್ಲ. ಇಲ್ಲೇ ತೆಗೆದ್ಬಿಡಮ್ ಕಡ್ರಿ, ಇದನ್ನ ತೆಗೆದ್ಬಿಡಮ್. ಇಂದ ಮಿನಿಟ್. ನಮ್ಮ ಇಂಡಿಯಾ ಬಂತಲ್ರಿ, ನಮ್ಮ ಇಂಡಿಯಾ. ಇವಾಗ ನೋಡ್ರಿ ಏನ್ ಹೇಳಿದ್ನ, ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಹೇಳಕೊಂತೀನಿ. ಸೊ ಇಲ್ಲಿ ನಮ್ಮ ರಾಷ್ಟ್ರಗಳದಾವ. ಸೊ ಯಾವ್ಯಾವ್ರಿ, ಫಸ್ಟ್ ಒನ್ ನಮ್ಮದು ಮೇರಾ ಪ್ಯಾರಾ ಭಾರತ್. ಓಕೆನಾ. ಇವಾಗ ನೋಡ್ರಿ, ಇಲ್ಲಿ ಬರೋದೇನು ಬಾಂಗ್ಲಾದೇಶ, ಹೌದಾ. ಸೊ ಇಲ್ಲಿ ಬರೋದೇನು ಹೇಳ್ರಿ, ನೇಪಾಳ. ಇಲ್ಲಿ ಬರೋದು ಭೂತಾನ್, ನೇಪಾಳ, ಭೂತಾನ್, ಬಾಂಗ್ಲಾದೇಶ್, ಇದು ಶ್ರೀಲಂಕಾ. ಓಕೆನಾ. ಇಲ್ಲಿ ಬರೋದು ಮಾಲ್ಡೀವ್ಸ್. ಓಕೆನಲ್ರಿ. ಈಗ ಏನಿದೀಗ ಇದೈತಲ್ರಿ, ಬಾ ಏನ್ ಕರೆಕ್ಟ್ ಬಂತ್ರಿ, ಇದೇನ್ ಹೇಳ್ರಿ ಪಾಕಿಸ್ತಾನ್. ಓಕೆನಾ. ಇಲ್ಲಿ ನೋಡ್ರಿ, ಈಗ ಇದು ಇಂಪಾರ್ಟೆಂಟ್. ಇಲ್ಲಿ ನಾನು ಇಲ್ಲಿ ಜಾಗ ಮಾಡ್ಕೊಟ್ಟಿನಿ. ಇದೇನ್ ಹೇಳ್ರಿ, ಇದು ಅಫ್ಘಾನಿಸ್ತಾನ್. 1 2 3 4 5 6 7 8 ಎಷ್ಟಾದವು ಹೇಳ್ರಿ, 8 ರಾಷ್ಟ್ರಗಳು ಅದು ನೋಡ್ರಿ. ಈಗ ನಿಮಗೆ ಹೆಂಗ್ ನೆನಪಿರಲ್ರಿ, ಇವಾಗ ನೀವು ರಾತ್ರಿ ಅಭಿಷ್ ಕೇಳಿದ್ರಿ ನಿಮಗೆ ನೆನಪಿರುತ್ತಾ, ಈ ಡೈಗ್ರಾಮ್ ನೆನಪಿರ್ತಾಳ್ರಿ ಇವಾಗ. ಯಾಕಂದ್ರೆ ವಿಜುವಲೇಷನ್ ಹೇಳ್ತಾರ್ರಿ, ಮೊದಲು ವಿಜುವಲೇಷನ್ ಮಾಡ್ಕೋಬೇಕು. ನಾನು ಪೊಲೀಸ್ ಆದೆ ಅಂತ ನಿಮ್ಮೊಳಗೆ ಯಾವಾಗ ಅದು ಓಡ್ತಾ ಇರ್ಬೇಕು, ಮೈಂಡ್ನೊಳಗೆ ಆ ಒಂದು ವಿಜುವಲೇಷನ್ ಬರ್ತಿರ್ಬೇಕ್ರಿ. ನಾನು ಹತ್ತಿರ ಡ್ರೆಸ್ಸು, ಆ ಕ್ಯಾಪು, ಆ ಸ್ಟಿಕ್ಕು ಅದು ಬರ್ತಿರ್ಬೇಕ್ರಿ. ಅವಾಗ ನಿಮಗೇನಾಗುತ್ತೆ ರೀ, ನೀವು ಓದೋಕೆ ಸ್ಟಡಿಗೆ ಗಮನ ಬರ್ತದ. ಇದು ಅಂತಾರ್ರಿ, ಹಿಂಗಿರ್ಬೇಕ್ರಿ. ಸೆಲ್ಫ್ ಡಿಸಿಪ್ಲಿನ್ ಆಗಿರ್ಬೇಕು, ಸೆಲ್ಫ್ ಮೋಟಿವೇಶನ್ ಆಗಿರ್ಬೇಕು, ಹಿಂಗೆ ಬರ್ಬೇಕು ನೋಡ್ರಿ. ಇವಾಗ ಶಂಭವಿ ಅರ್ಥ ಆಯ್ತಲ್ಲ. ಇವಾಗ ಇಂಡಿಯಾ ಐತಿ, ಇಂಡಿಯಾ ಬಗಲು ಭೂತಾನ್ ಐತಿ, ಇಲ್ಲ ಬಾಂಗ್ಲಾದೇಶ. ಇಲ್ಲಿ ಏನಾಯ್ತು ಹೇಳ್ರಿ, ಈಗ ಢಾಕಾ ಡಿಕ್ಲರೇಷನ್, ಕನ್ನಡ ಬರ್ಬಿಡು ಅಂತಾರೆ, ಢಾಕಾ ಡಿಕ್ಲರೇಷನ್, ಹೌದಾ. ಇಲ್ಲಿ ಯಾರು ಹೇಳ್ರಿ ಫಸ್ಟ್ ಇಲ್ಲಿ ಪ್ರಮೋಟ್ ಮಾಡಿದ್ನ, ಜಿಯಾಹುರ್ ರೆಹಮಾನ್ ಅವರು, ಫಸ್ಟ್ ಪ್ರೆಸಿಡೆಂಟ್ ಆಫ್ ಬಾಂಗ್ಲಾದೇಶ್. ಅವ್ರು ಏನ್ ಮಾಡಿದ್ರಿ, ಇದಂಗತ್ರಿ ಒಂದು ಸಾರ್ಕ್ ಅಂತ ಒಂದು ಮಾಡಂಬ್ರಿ ಎಲ್ಲರೂ ಸೇರಿ ಅಂತ ಪ್ರಪೋಸಲ್ ಇಟ್ರು. ಬಟ್ ಇಲ್ಲಿ ಅಫ್ಘಾನಿಸ್ತಾನ ಇದ್ದಿಲ್ಲ. ಮೂಲತಃ 7 ಕಂಟ್ರಿಗಳು ಏನ್ ಮಾಡ್ತಾವ್ರಿ ಸೇರಿ ಸಾರ್ಕ್ನ ಏನ್ ಮಾಡ್ತಾವ್ರಿ, ಸ್ಥಾಪನೆ ಮಾಡ್ತಾವ. ಅರ್ಥ ಆಯ್ತಲ್ಲ ಇವಾಗ. ಓಕೆ ರೀ, ಇದು ಯಾವಾಗ ಬಂತ್ರಿ ಸರ್ ಅಂತ ಕೇಳ್ತೀರಿ. ಈಗ ಇದು ಯಾವಾಗ ಸ್ಥಾಪನೆ ಆಯ್ತು, 1985 ಡಿಸೆಂಬರ್ 8 ಎಲ್ಲೈತ್ರಿ. ಎಲ್ಲೈತ್ ನೋಡ್ರಿ, ಎಷ್ಟನೇ ಸ್ಥಾಪನೆ ಆಯ್ತು ಹೇಳ್ರಿ, ಡಿಸೆಂಬರ್ 8 1985. ಇದಕ್ಕೆ ಅಂತಾರ ಡಿಕ್ಲರೇಷನ್ ಅಂತಾರ. ಯಾವ ಡಿಕ್ಲರೇಷನ್ ಅಂತಾರ, ಢಾಕಾ ಡಿಕ್ಲರೇಷನ್ ಅಂತಾರ. ಹೇಳಿ ನೋಡ್ರಿ ಇಲ್ಲಿ ಢಾಕಾ ಅಂತ. ಓಕೆನಾ. ಇದ್ರ ನೋಡ್ರಿ ನೆಕ್ಸ್ಟ್ ಕೇಂದ್ರ ಕಚೇರಿ ಹೆಡ್ ಕ್ವಾರ್ಟರ್ ಎಲ್ಲೈತೆ ಹೇಳ್ರಿ, ನೇಪಾಳದಾಗ ಐತಿ. ನೇಪಾಳದ ಕ್ಯಾಪಿಟಲ್ ಸಿಟಿ ಯಾವುದು, ಕಾಠ್ಮಂಡು ಎಲ್ಲೈತೆ ಹೇಳ್ರಿ, ನೇಪಾಳದಾಗ ಐತಿ. ಓಕೆನಾ. ಯಾವ ರಾಷ್ಟ್ರಗಳು ಅಂತ ಹೇಳಿನ, ನೇಪಾಳ, ಭೂತಾನು, ಬಾಂಗ್ಲಾದೇಶ್, ಶ್ರೀಲಂಕಾ, ಇದು ಮಾಲ್ಡೀವ್ಸು, ದೆನ್ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ನಮ್ದೇ ಕಂಟ್ರಿ ನೋಡ್ರಿ. ಈಗ ರೀಜನಲ್
ನೋಡ್ರಿ ಇದೆಲ್ಲ ನಮ್ಮ ರೀಸನಲ್ ಇದೆ, ನಮ್ಮ ಸರ್ಕ್ಯುಲೇಷನ್ ಸ್ಟ್ರಾಂಗ್ ಮಾಡ್ಬೇಕು ನಾವು. ಇಲ್ಲಿ ನಮ್ಮದೇ ನಾವೇ ಈಗ ಬಿಗ್ ಮೆಂಬರ್. ಯಾಕಪ್ಪ ಅಂದ್ರೆ ಎಷ್ಟು GDP ಆಗಿರ್ಬೋದು, ಎಷ್ಟು ಪಾಪ್ಯುಲೇಷನ್ ಆಗಿರ್ಬೋದು, ಏನ್ ಕೇಳ್ತೀರಿ ಹೇಳ್ರಿ ನಾವೇ ಫಸ್ಟ್. ಹೌದಾ? ಎಮರ್ಜಿಂಗ್ ಎಕಾನಮಿ ನೋಡ್ರಿ, ನಾವು ಇಷ್ಟು ಜನ ಮಾತಾಡ್ತಿದ್ವಿ 5th ಲಾರ್ಜೆಸ್ಟ್ ಎಕನಾಮಿ ಅಂತ. ಇವಾಗ 2026 ಒಳಗಡೆ ಎಷ್ಟನೇ ಎಕನಾಮಿ ಒಳಗೆ ರ್ಯಾಂಕ್ ಅದೀವ್ರ ಅಂತ ಸಮೇತ ನೀವೇನು ಮಾಡ್ಬೇಕ್ರಿ, ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕ್ರಿ. ಇದು 5th ಹೋಯ್ತ್ರಿ, 4th ಹೋಯ್ತು, ಇವಾಗ ಎಷ್ಟೈತ್ರಿ, ಪ್ರೆಸೆಂಟ್ ಒಳಗಡೆ ಎಷ್ಟನೇ ಆರ್ಥಿಕತೆಯಾಗಿ ಹೊರಹೊಮ್ಮ ಕುಂತೀವಿ ಅನ್ನೋದನ್ನ ಕಮೆಂಟ್ ಹಾಕ್ರಿ. ಓಕೆನಾ? ಅರ್ಥ ಆಯ್ತಲ್ರಿ? ಡಾಕಾ ಡಿಕ್ಲರೇಷನ್ ಅಂತಂದ್ರ ಇಲ್ಲಿ ನಾವ್ ಏನ್ ಮಾಡಿದ್ವಿ, ಫಸ್ಟ್ ಡಾಕಾದೊಳಗಡೆ ಡಿಕ್ಲರೇಷನ್ ಮಾಡಿದ್ವಿ ಎಷ್ಟ್ರಾಗ 1885 ಡಿಸೆಂಬರ್ 8 ಒಳಗಡೆ. ಯಾರ ನೇತೃತ್ವದಲ್ಲಿ, ರೆಹಮಾನ್ ಅವರ ಒಂದು ನೇತೃತ್ವದೊಳಗಡೆ ಎಷ್ಟು ಕಂಟ್ರಿಗಳಿದ್ವು ಅಲ್ಲಿ ಅವಾಗ ಸ್ಥಾಪನೆ ಆಗತ್ನಾಗ 7 ಕಂಟ್ರಿಗಳಿದ್ವು. ಮಾಲ್ಡೀವ್ಸ್ ಸಮೇತ ಇತ್ತು, ಶ್ರೀಲಂಕಾ ಇತ್ತು. ಕೆಳಗೆ ನೋಡ್ರಿ, ಈಗ ಬರೀ ಇಲ್ಲಿ ಎಲ್ಲದ ಬಾರ್ಡರ್ನ ಹತ್ಕೊಂಡವ್ರಿ. ಇಲ್ಲಿ ಸಮುದ್ರ ಮೂಲದಕ್ಕ 2 ನಮ್ಮ ದೇಶಗಳು ಸುತ್ತಾರದವ, ಯಾವ ಶ್ರೀಲಂಕಾ, ಮಾಲ್ಡೀವ್ಸ್. ಇಟ್ ಈಸ್ ವೆರಿ ನೋಡಿ ಹಿಂಗಿರ್ಬೇಕ್ರಿ, ಪಟ್ಟಣ ಹಾಕಿಂದ ಹೇಳ್ರಿ 2 ಸೆಕೆಂಡ್ನಾಗ ಹೌದಾ ಎಲ್ಲೆಲ್ಲಿ ಏನೇನು ರಾಷ್ಟ್ರಗಳದಾವ ಅಂತ ಹಿಂಗೆ ಬರ್ಬೇಕ್ರಿ ನಿಮ್ಮ ತಲೆಯಾಗ. ಹಿಂಗೆ ಒಂದು ಆರಾಮ್ ನೆನ್ಪಿಟ್ರಿ, ಯಾವ ಎಕ್ಸಾಮ್ ಏನ್ರಿ ಯಾವ್ದು ಅಲ್ಲಿ ಕ್ಲಿಯರ್ ಮಾಡ್ತೀರಿ. ಯಾಕಪ್ಪ ಅಂದ್ರೆ ವರ್ಕ್ ಹಂಗಿರ್ಬೇಕು ನಿಮ್ದು. ಹಿಂಗೆ ವರ್ಕ್ ಆಗ್ಬೇಕಾರೆ ನೀವೇನು ಡೆಡಿಕೇಶನ್ ಕೊಡ್ಬೇಕ್ರಿ, ಟೈಮ್ ಕೊಡ್ಬೇಕು. ನೀವು ಯಾವ್ದಕ್ಕೆ ಟೈಮ್ ಕೊಡ್ತೀರಿ ಅದು ನಿಮ್ಮನ್ನ ಬೆಳೆಸ್ತದೆ. ಹೌದಾ? ಯಾವುದೇ ನೀವು ಟೈಮ್ ಯೂಸ್ ಮಾಡಿಕೊಂಡು ಆ ಟೈಮ್ ನಿಮ್ಮನ್ನ ಒಂದಿನ ದೊಡ್ಡ ಲೆವೆಲಿಗೆ ಯೂಸ್ ಮಾಡೋದು. ನೀವೇ ಅದನ್ನ ಯೂಸ್ಲೆಸ್ ಅನ್ಕೊಂಡ್ರಪ್ಪ ಅಂದ್ರೆ ನಿಮ್ಮನ್ನ ಅದು ಒಂದಿನ ಯೂಸ್ಲೆಸ್ ಮಾಡ್ತದೆ ಕಂಪಲ್ಸರಿ. ಇದ್ರಾಗ ಏನು ಪರಕ ಇಲ್ಲ ರೀ. ಓಕೆನಾ? ಏನು ಸರ ನೀವು ಇಷ್ಟು ಮೋಟಿವೇಟ್ ಮಾಡ್ತೀರಲ್ರಿ ಅಂತಂದ್ರೆ ಆಗ್ಬೇಕ್ರಿ. ನಮ್ಮ ಬೆಳವಣಿಗೆ ನಮ್ಮಿಂದನೇ ಸಾಧ್ಯ. ಸ್ವಾಮಿ ಅದಕ್ಕೆ ಶಿವರಾಮ್ ಕಾರ್ ಅಂತ ಹೇಳ್ತಾರೆ. ಏನಂತಾರೆ ಗೊತ್ತಾ? ನಮ್ಮ ಉದ್ಧಾರ, ನಮ್ಮ ಬೆಳವಣಿಗೆ, ನಮ್ಮ ಆಹ್ವಾನ ಐತಿ ಯಾರಿಂದ ಅಲ್ಲ ನಮ್ಮಿಂದ ಅಂತ. ಹೌದಾ? ನಾವೇನ್ರಿ ಜಸ್ಟ್ ಮೋಟಿವ್ ಮಾಡೋದು, ಜಸ್ಟ್ ಒಂದು ಮಾರ್ಗದರ್ಶನ ಹಿಂಗೆ ಹೋಗ್ರಪ್ಪ ಅಂತ ಹೇಳೋದು ಅಷ್ಟೇ. ಓಕೆನಾ? ಎಲ್ಲಿ ಬಂತ್ರಿ ಈಗ ಇದೆಲ್ಲ ಹೇಳ್ಬಿಟ್ಟಲ್ಲ ಇವಾಗ ಹಂಗ. ಓಕೆ ನೋಡ್ರಿ, ಈಗ ಇಲ್ಲಿ ಏನು ಹೇಳಿದ್ನಿ ಅಲ್ಲ ಡಿಸ್ಕಷನ್ ಇಲ್ಲ ಆಗೈತಿ. ನೆಕ್ಸ್ಟ್ ಕಾಠ್ಮಂಡು ಒಳಗಡೆ ಏನೈತಿ ಹೆಡ್ ಕ್ವಾರ್ಟರ್ ಐತಿ ನೋಡ್ರಿ. ಡಿಕ್ಲರೇಷನ್ ಆಗಿರೋದು ಡಾಕಾ ಒಳಗಡೆ, ಕನ್ಫ್ಯೂಸ್ ಆಗ್ಬೇಡ್ರಿ. ಹೌದಾ? ಡಾಕಾದೊಳಗಡೆ ಫಸ್ಟ್ ಸಮಿಟ್ ನಡೀತೈತ್ರಿ ಸೇಮ್ ಡೇಟಿಗೆ. ಹೌದಾ? 85 ಫಸ್ಟ್ ಸಮಿಟ್ ಎಲ್ಲರೂ ಕೂಡಿ ಬಿಡ್ತಾರೆ. ಅವತ್ತು ಕೂಡಿ ಕಾಯಿಸಿ ಡಿಸ್ಕಷನ್ ಮಾಡ್ಬಿಡ್ತಾರ್ರಿ. ಅವಾಗ ಏನಾಗ್ತದೆ ಡಾಕಾ ಡಿಕ್ಲರೇಷನ್ ಅಂತಾರ. ಓಕೆನಾ? ಅದಾದ್ಮೇಲೆ ಇಲ್ಲಿ 2 ಸಲ ಡಾಕಾ ಡಿಕ್ಲರೇಷನ್ ಬರ್ತವೆ, ಇನ್ನೊಂದು ಬರ್ತಾರೆ ಮತ್ತೆ ಹೇಳ್ತೀನಿ. ಆಮೇಲೆ ಕಾಠ್ಮಂಡು ಒಳಗಡೆ ಏನೈತಿ, ಇಲ್ಲಿ ಹೆಡ್ ಕ್ವಾರ್ಟರ್ ಐತಿ. ಕಾಠ್ಮಂಡು ಒಳಗೆ ಮಾಡ್ರಿ, ಕಾಠ್ಮಂಡು ಐತಿ, ನೇಪಾಳ ಒಳಗೈತಿ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡ್ರಿ, ಇಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜ್ ಏನಪ್ಪಾ ಅಂದ್ರೆ ಇಂಗ್ಲಿಷ್. ಹೌದಾ? ಇಲ್ಲಿ ಇರ್ತಕ್ಕಂಥ ಎಲ್ಲಾ ಭಾಗದ ಮೇಲೆ ಯಾರ ಒಂದು ಸಾರ್ವಭೌಮತ್ವ ಹೇಳ್ರಿ, ಸಾರ್ವಭೌಮತ್ವ ಇತ್ತು ಹೇಳ್ರಿ, ಬ್ರಿಟಿಷರ ಸಾರ್ವಭೌಮತ್ವ ಇತ್ತು. ಹಂಗಾಗಿ ನಾರ್ಮಲಿ ಏನ್ ಮಾತಾಡ್ತಾರೆ ಇಲ್ಲಿ ಎಲ್ಲರೂ ಇಂಗ್ಲಿಷ್ನ ಒಂದು ಪ್ರೈಮರಿ ಲ್ಯಾಂಗ್ವೇಜ್ ಆಗಿ ಮಾತಾಡ್ತಾರೆ. ಹೌದಿಲ್ರಿ? ಹಿಂಗ ಕಮ್ಯುನಿಕೇಶನ್ ಲ್ಯಾಂಗ್ವೇಜ್ ಹಿಂಗಿರ್ತದೆ, ಕಾಮನ್ ಸೆನ್ಸ್. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಸೆಕ್ರೆಟರಿ ಜನರಲ್ ಹೆಂಗ ಆಯ್ಕೆ ಆಗ್ತಾರ್ರಿ ಅಂತಂದ್ರ ಇಲ್ಲಿ ನಾನು ಏನು ಒಂದ್ಸಲ ಹೇಳಿದ್ನಿ ರೀ, ರೊಟೇಷನಲ್ ಬೇಸಸ್ ಮೇಲೆ. ಈಗ ನಮ್ಮ ಇಂಡಿಯಾ ಐತೆ ಅಂತೇಳಿ ಈಗ ನೆಕ್ಸ್ಟ್ ಏನಾಗ್ಬೋದು, ನೇಪಾಳ ಆಗ್ಬೋದು, ಆಮೇಲೆ ಭೂತಾನ್ ಆಗ್ಬೋದು. ಹಿಂಗ ಇವ್ರು ಆಗ್ಯಾರಪ್ಪ ಅಂದ್ರೆ ನೆಕ್ಸ್ಟ್ ನೀವು ಆಗ್ಯಾರಪ್ಪ, ಹಿಂಗಿರ್ತದ್ರಿ. ಅರ್ಥ ಆಯ್ತಲ್ಲ ಇವಾಗ? ಓಕೆ, ನೆಕ್ಸ್ಟ್ 8 ಕಂಟ್ರೀಸ್ ಅಂತ ನಾನು ಬರ್ದೇನ್ರಿ. ಪ್ರಸ್ತುತ ಎಷ್ಟದವ್ರಿ? 8 ರಾಷ್ಟ್ರಗಳವ. ಆದ್ರೆ ಮೂಲತಃ ನೋಡ್ರಿ, ಇದು ಮೇನ್ ಇಂಪಾರ್ಟೆಂಟ್. ಮೂಲತಃ ಎಷ್ಟಿದ್ವು ರೀ? 7 ಕಂಟ್ರಿಗಳಿದ್ವು. ಆದ್ರ ಒಂದು ಕಂಟ್ರಿ ಆಡ್ ಆಗತ್ರಿ. ಯಾವ್ದಪ್ಪ ಅಂತಂದ್ರೆ ಅವಾಗ ಹೇಳಿದ್ ನಾನು, ಅಫ್ಘಾನಿಸ್ತಾನ್. ಅಫ್ಘಾನಿಸ್ತಾನ್ ನೋಡ್ರಿ, ಇವಾಗ ವೆರಿ ವೆರಿ ಇಂಪಾರ್ಟೆಂಟ್. ನೋಡ್ರಿ, ನಾನು ಡೇಟ್ ಈಗ ಇಯರ್ ಬರೆಯಕ್ ಕುಂತೀನಿ, ಇದನ್ನ ಕಂಪಲ್ಸರಿ ಎಕ್ಸಾಮ್ನಾಗ ಕೇಳ್ಯಾರ. ಅರ್ಥ ಆಗುತ್ತಲ್ಲ ಹೇಳೋದು? ನೋಡ್ರಿ, 2005 ಒಳಗಡೆ ಅಬ್ಸರ್ವೇಷನ್ ರೀ, ಅಬ್ಸರ್ವೇಷನ್ ವೀಕ್ಷಕ ರಾಷ್ಟ್ರವಾಗಿ ಎಲ್ಲಿರಿ ಸಾರ್ಕ್ ಸಮಿಟ್ ಒಳಗಡೆ ಭಾಗಿವಹಿಸ್ತದ. ಯಾವುದು? ಅಫ್ಘಾನಿಸ್ತಾನ್ 2005 ಒಳಗಡೆ. ಬಟ್ ಅದಾಗಿ 2 ವರ್ಷಕ್ಕೆ ಏನಾಗುತ್ತೆ ರೀ, 2007 ಒಳಗಡೆ ಫುಲ್ ಮೆಂಬರ್ ಆಫ್ ಸಾರ್ಕ್ ಆಗುತ್ತ. ಅವಾಗ 8 ರಾಷ್ಟ್ರಗಳಾಗ್ತಾವ್ರಿ. ಯಾವಾಗ 8 ರಾಷ್ಟ್ರಗಳಾದ್ರು ನೋಡ್ರಿ, 2007. ಬಟ್ 2005 ಏನಿತ್ತು ಹೇಳ್ರಿ, ಅಬ್ಸರ್ವೇಷನ್ ಕಂಟ್ರಿ ಆಗಿತ್ತು. ನೆಕ್ಸ್ಟ್ ನಿಮಗ ಶಾಂಘೈ ಕೋಪರೇಷನ್ ಹೇಳತ್ನಾರಿ ಇಲ್ಲಿ ಸಮೇತ ಫಸ್ಟ್ ಏನಾಗಿರ್ತಾವ್ರಿ, ಅಬ್ಸರ್ವೇಷನ್ ರಾಷ್ಟ್ರಗಳಾಗಿರ್ತಾವ. ದಿನದಾದ್ಮೇಲೆ ಫುಲ್ ಟೈಮ್ ಮೆಂಬರ್ ಆಗ್ಯಾರಿ. ಹೌದಾ? ಹಿಂಗ ಫಸ್ಟಿಗೆ ಗೆಸ್ಟ್ ಕರ್ಕೊಂಬರೋದ್ರಿ. ಹೌದಾ? ಗೆಸ್ಟಪ್ಪ ಅಂತ. ಆಮೇಲೆ ಏನಾಗ್ತಾವ, ಅವ್ರು ಬಂದು ಇದನ್ನೆಲ್ಲ ನೋಡಿದ್ಮ್ಯಾಗ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಒಬ್ಬರು ನಿಮಗೆ ಬೇಕಿದ್ರೆ ಒಬ್ರು ಮನೆಗೆ ಬಂದಾರ ಅಂತ ಅನ್ಕೋರಿ. ಓಕೆನಾ? ಅವ್ರು ಯಾರೋ ಆಗಿರ್ಬೋದು. ಹೌದಾ? ನಿಮಗೆ ಫುಲ್ ಕ್ಲೋಸು ಒಳ್ಳೆಯವರು ಅನ್ಕೊಂಡಾಗ ನಿಮ್ಮ ಮನೆಗೆ ಬಂದಾರಪ್ಪ. ಹೌದಾ? ಇನ್ನು ಎದಕ್ಕೋ ಹೋಗಿರ್ತೀರಿ. ಅಲ್ಲೆಲ್ಲ ವಾತಾವರಣ ನೋಡಿ ಅಂತೀರಿ, ಇಟ್ಸ್ ಗುಡ್ಡಪ್ಪ, ಇವ್ರು ಕೂಡ ಇರ್ಬೇಕ್ರಿ, ಇವ್ರು ಕೂಡ ಚಲೋ ರೀ, ಒಳ್ಳೇದ್ರಿ ಅಂದಾಗ ಏನಾಗತ್ತೆ ರೀ, ಸಂಬಂಧಗಳು ಬೆಳಿತವ. ಸೊ ಇದೇ ಸಮತಿ ಏನಾಗತ್ತೆ ರೀ, ಇಲ್ಲಿ ಈ ರೀತಿ ಆದಕ್ಕೆ ಅಫ್ಘಾನಿಸ್ತಾನ ಬಂತು. ನೀವು ಹಿಂಗ ಕಾಮನ್ ಸೆನ್ಸ್ ಅರ್ಥ ಮಾಡಿಕರಿ, ಕಾಮನ್ ಸೆನ್ಸ್ಲೇ ಅರ್ಥ ಮಾಡಿಕರಿ ಅಷ್ಟೇ. ವೆರಿ ಸಿಂಪಲ್. ನೆಕ್ಸ್ಟ್ ನೋಡ್ರಿ, ಇದ್ರ ಮೋಟ ಏನಾಯ್ತಪ್ಪ, ದೇಹವಾಕ್ಯ ಏನೈತಿ ನೋಡ್ರಿ, ಇಲ್ಲಿ ಏನಾಯ್ತ, ಡೀಪರ್
ಅರ್ಥ ಆಗುತ್ತಲ್ಲ ಈಗ ಡೀಪರ್. ನೆಕ್ಸ್ಟ್ ನೋಡ್ರಿ, ಇಂಟಿಗ್ರೇಷನ್ ಫಾರ್ ಪೀಸ್ ಅಂಡ್ ಪ್ರಾಸ್ಪಾರಿಟಿ ವೆರಿ ಇಂಪಾರ್ಟೆಂಟ್. ಅವಲ್ ಹೇಳಿದ್ದೆ ಶಾಂತಿ ಪ್ರಾಸ್ಪಾರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಒಂದೇ ನಾನು ಅವಾಗ ಹೇಳಿದ್ ನೋಡ್ರಿ ಶಾಂತಿಗೋಸ್ಕರ ಅಂತ ಫಸ್ಟ್ ಹೇಳಿನಿ. ಇದೇ ನೋಡ್ರಿ ಹಿಂಗಿರ್ತದ ನೋಡ್ರಿ, ಡಿಸ್ಕಷನ್ ಮಾಡ್ರಿ ಎಲ್ಲಿಂದ ಎಲ್ಲಿ ವಿಷಯಗಳು ಬಂದು. ಹೌದಲ್ರಿ, ಇದು ನಮಗೆ ಇಂಪಾರ್ಟೆಂಟ್ ಆಗೋದು. ಬರೀ ಒಂದು ಲೈನರ್ ಅಲ್ರಿ, ಹಿಂಗೆ ಅರ್ಥ ಮಾಡ್ಕೋಬೇಕು ನೋಡ್ರಿ. ನಾನು ಇಷ್ಟು ಹೇಳಿದ್ರೆ ನಾನು ಆ ಕಡೆ ಐ ಡೋಂಟ್ ಸಿ ದಟ್. ಇದು ನಾವು ನೋಡ್ಲಿಲ್ಲ. ಯಾಕೆ ನೋಡ್ಲಿಲ್ಲ? ಬರೀ ನಿಮಗೆ ವಿಷಯ ನಿಮಗೆ ಪರಿಪೂರ್ಣವಾಗಿ ಗೊತ್ತೈತಿ ಏನಪ್ಪ ಏನಿಲ್ಲ ಹೆಂಗ್ ಮಾಡ್ತೀನಿ ಕೆಲಸ ಅಂತ, ಅದು ತಿಳ್ಕೊಳೋದು. ನೀವು ಹಿಂಗೆ ತಿಳ್ಕೊಂಬಿಟ್ರೆ ಏನಾಗುತ್ತೆ ಹೇಳ್ರಿ, ಬಿಕಮ್ ಸ್ಟಾರ್ ಪಕ್ಕ. ಇಲ್ಲಿ 1 ಬೇಕಾ 2 ಬೇಕಾ 3 ಬೇಕಾ ನಿಮಗೆ ಎಣಿಸಬೇಕು. 1 ಬೇಕಾರ 1 ರೇಖಂಗೆ ಕೆಲಸ ಮಾಡ್ರಿ, 2 ಬೇಕಪ್ಪ ಅಂದ್ರೆ 2 ಕತ್ತಕ್ಕಂಗೆ ಕೆಲಸ ಮಾಡ್ರಿ, 3 ಬೇಕು ಅದಕ್ಕಿಂತ ದೊಡ್ಡ ಲೆವೆಲ್ ಬೇಕಪ್ಪ ಅಂದ್ರೆ ನಿಮ್ಮ ಕೆಲಸ ಏನಾಗಬೇಕು ಹೇಳ್ರಿ, ದೊಡ್ಡ ಲೆವೆಲ್ ಇರಬೇಕು. ನೋಡ್ರಿ ಇಲ್ಲಿ ಎಲ್ಲರಿಗೂ ಇರೋದು 24 hours. ಓಕೆನಾ? ಎಲ್ಲರಿಗಿರೋದೇನು ಹೇಳ್ರಿ 24 hours. ಬಟ್ ಯಾರು ಏನ ಯೂಸ್ ಮಾಡ್ಕೊಂತಾರ ಅದು ಮಹತ್ವಪೂರ್ಣ. ಹೌದಿಲ್ರಿ? ಎಲ್ಲರೂ ಏನು ಸಾಧನೆ ಮಾಡಿರಲ್ರಿ, ಎಲ್ಲರೂ ಎಷ್ಟು ಸಾಧನೆ ಮಾಡ್ಯಾರ? 24 ತಾಸುಗಳು ಎಲ್ಲರಿಗೂ ಒಂದು ದಿನಕ್ಕೆ. ಅವ್ರಿಗೆ ಎಕ್ಸ್ಟ್ರಾ ಏನು 4 ತಾಸು 2 ತಾಸು 3 ತಾಸು ಹೆಚ್ಚಿಗೆ ಕೊಟ್ಟಿಲ್ಲ. ಹೌದಿಲ್ರಿ? ಬಟ್ ಅವ್ರು ಸಾಧನೆ ಮಾಡ್ತಕ್ಕಂಥ ಮೂಮೆಂಟ್ಗಳು, ಅವ್ರು ಏನು ಮಾಡಿದ್ರು, ಏನು ಡಿಸಿಪ್ಲಿನ್ ತೊಗೊಂಡಿದ್ರು, ಅವ್ರು ಏನೇನು ಕೆಲಸ ಮಾಡ್ತಿದ್ರು, ಅದ್ರ ಜೊತೆಗೆ ಏನು ಓದಿದ್ರು, ಹೌದಾ? ಇನ್ಬಿಲ್ಟಾಗಿ ಅವ್ರು ಏನು ಮಾಡ್ಕೊಂತ ಬಂದರು, ಅವು ಪ್ರಯಾರಿಟಿಗಳು ಏನಿದ್ವು ಅವು ಮ್ಯಾಟ್ರ್ ಆಗ್ತಾವ್ರಿ. ಹೌದಾ? ನಿಮ್ಮ ಪ್ರಯಾರಿಟಿ ಏನಿರ್ಬೇಕು ಹೇಳ್ರಿ, ಓದು ಓದು ಓದು. ಯಾಕಪ್ಪ ಅಂದ್ರೆ ನಿಮಗೆ ಜಾಬ್ ಬೇಕು. ಹೌದಿಲ್ರಿ? ನಾಲೆಡ್ಜ್ ಬೇಕು. ನಾಲೆಡ್ಜ್ ಗೇನ್ ಮಾಡ್ರಿ, ಜಾಬ್ಗಳು ತಾವೇ ಬರ್ತಾವೆ. ಫಸ್ಟ್ ನಾಲೆಡ್ಜ್ ಗೇನ್ ಮಾಡ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಆಬ್ಜೆಕ್ಟಿವ್ಸ್ ಏನಪ್ಪ ಇದ್ರ ಉದ್ದೇಶಗಳು ಒಂದಿಷ್ಟು ನೋಡಂಬ್ರಿ. ಪ್ರಮೋಟ್ ಎಕನಾಮಿಕ್ ಸೋಷಿಯಲ್ ಡೆವಲಪ್ಮೆಂಟ್. ಏನು ಮಾಡಾಕೊಂತಾರೆ ಇಲ್ಲಿ? ಎಕನಾಮಿಕ್ ಮತ್ತು ಸೋಷಿಯಲ್ ಡೆವಲಪ್ಮೆಂಟ್ನ ಏನು ಮಾಡಬೇಕು? ಜಾಸ್ತಿ ಮಾಡಬೇಕು. ಆರ್ಥಿಕತೆ ಮತ್ತು ಸಾಮಾಜಿಕ ಅಭಿವೃದ್ಧಿಯನ್ನು ಬೆಳೆಸ್ಬೇಕು. ಓಕೆನಾ? ನೆಕ್ಸ್ಟ್ ನೋಡಿ, ಇಂಪ್ರೂವ್ ರೀಜನಲ್ ಕೋಪರೇಷನ್. ಇಲ್ಲಿ ಏನು ಮಾಡ್ಬೇಕ್ರಿ? ಈ ವರ್ಡ್ ನೋಡ್ರಿ, ಈಗ ಇಂಪ್ರೂವ್ ರೀಜನಲ್ ಕೋಪರೇಷನ್ ಅಂತ ಯಾಕೆ ಕೊಟ್ರಪ್ಪ ಅಂತ ಕ್ವಶನ್ ಬರ್ಬೇಕು. ಇಲ್ಲಿ ಏನು ಇಂಪ್ರೂವ್ ಮಾಡ್ಬೇಕು ಹೇಳ್ರಿ? ನೋಡ್ರಿ, ಈಗ ಇಂಡಿಯಾ ಐತಿ, ಇಲ್ಲಿ ಪಾಕಿಸ್ತಾನ ಐತಿ. ನಮಗೆ ಇವ್ರಿಗೆ ಹೆಂಗಪ್ಪ ಅಂದ್ರೆ ಹಾವು ಮುಂಗ್ಸಿದ್ದಂಗೆ. ಓಕೆನಾ? ಹೌದಿಲ್ರಿ? ಇದಕ್ಕೆ ಏನಾಗತ್ತಾ, ನೀವು ದಿವಾಕ್ ಮಾಡ್ಬಿಡ್ರಪ್ಪ, ನೀವು ದಿವಾಕ್ ಮಾಡ್ರೆ ನಾವು ಪಕ್ಕ ನಿಮಗೆ ಸೆಲೆಬ್ರೇಷನ್ ಮಾಡ್ತೀವಿ ನೋಡ್ರಿ. ಮತ್ತೆ ಹೇಳಕ್ಕೆ ಹೆಸರಿಲ್ಲಾದಾಗ ಹೋಗ್ಬಿಡ್ತೀರಿ, ಇದ್ದು ಹೇಳ್ತೀವಿ ಅಂತ ನಾವು ಹೇಳ್ತೀವಿ. ಅವ್ರು ಕೇಳಲ್ರಿ. ಹೌದಾ? ಊರಿಗೆ ಉಂಡಿದ್ದು ಅರಗಬೇಕಲ್ಲ, ಉಂಡಿದ್ದು ಅರಗಬೇಕಪ್ಪ ಅಂದ್ರೆ ನಮ್ಮನ್ನು ಬೇಯ್ಬೇಕು ಅವ್ರು. ಹೌದು, ನಮ್ಮನ್ನು ಬೇಯ್ಬೇಕು, ನಮ್ಗೆ ಏನೋ ಮಾಡ್ಬೇಕು ನಾವು ಒಟ್ಟು ಅವ್ರಿಗೆ ಹಂಗ್ರಿ. ಅವ್ರಿಗೆ ಎಲ್ಲ ಕನಸನೇ ನಮ್ಮ ಅಜಿತ್ ಡೋಲ್ ಕಾಣ್ತಿರ್ತಾನೆ, ಬಿತ್ತ ಬಡಿಗೆ ಅಂತಿರ್ತಾರೆ. ಅವ್ರು ಏನೋ ಒಂದು ಸಣ್ಣದ ವಾಟಕ್ಕೆ ಬಿತ್ತನ ಗಿಟ್ಟನ ವಾಟಗ್ರಿ ಟಳ್ಳ ಅಂತಂದ್ರೆ ಬಾಂಬ್ ಬಿತ್ತನ ಅಂತಂದಿರ್ತಾರೆ. ಇಲ್ಲಿ ಆಗ್ಬಿಡ್ತೀವಿ ನಮ್ಮ ಮ್ಯಾಗ. ಯಾಕಪ್ಪ ಅಂದ್ರೆ ಇವ್ರು ಎಷ್ಟು ನೋಡ್ರಿ, ಈಗ ಇಲ್ಲಿ ಪ್ರೆಸೆಂಟ್ ಒಳಗಡೆ 2025 ಮೊನ್ನೆ ಏನಾಯ್ತು ಹೇಳ್ರಿ? ಅಟ್ಯಾಕ್ ಆಯ್ತು ಇಂಡಿಯಾ ಮೇಲೆ. ಹೌದಾ? ಹಿಂದೆ ಯಾರದಾರ? ಪಾಕಿಸ್ತಾನ್ ಕೈವಾಡೈತಿ. ಅದ್ರಾಗ ಏನು ಮುಲಾಜಿಲ್ಲ. ಇದು ಒಂದೇ ಅಲ್ರಿ, ಯಾವಾಗ ನಮಗೆ ಸ್ವಾತಂತ್ರ್ಯ ಬಂದೈತಲ್ರಿ ಅವಾಗ್ಲಿಂದ ಬೆನ್ನಿಗತ್ತಿದ ಬೇತಾಳ ತರದ ಹಳ್ಳ ಕೈಲೆ 3 ಕೈಲೆ ಇರೋ ಬರೋ ಕೈಗಳು ತಗೊಂಡೆಲ್ಲ ಮಾಡಕ್ ಕುಂತೈತ್ರಿ. ಓಕೆನಾ? ಗೊತ್ತಾಗುತ್ತಲ್ಲ? ಸೊ ಇದರಿಂದ ಏನಾಗೈತಿ, ಇವ್ರು ನಮ್ಮಿಬ್ಬರು ನಡಿಗೆ ಏನು ಮಾಡ್ಬೇಕ್ರಿ? ಇಂಪ್ರೂವ್ ಮಾಡ್ಬೇಕು ಅಂತ. ಇದೇ ರೀಸನ್ಗೆ ರೀ ಏನಾಗತ್ತಪ್ಪ ಅಂದ್ರೆ ಒಂದು ವಾಜಪೇಯಿ ಸರ್ಕಾರದೊಳಗಡೆ ಏನಾಗತ್ತೆ ರೀ, ರೈಲ್ವೆ ಡಿಪ್ಲೊಮಸಿ ಅಂತ ತೊಗೊಂಡ್ಬರ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಅದಾಗಿರ್ತಾರೆ, ಡಿಪ್ಲೊಮಸಿ ಮಾತಾಡೋಗಿರ್ತಾರೆ ರೀ. ಯಾರಪ್ಪ ಇವ್ರು ಹೋಗಿ ಬಂದಿರ್ತಾರೆ, ಯಾರು ವಾಜಪೇಯಿ ಅವರು ಇದಕ್ಕೆ ಹೋಗಿ ಬಂದಿರ್ತಾರೆ, ಪಾಕಿಸ್ತಾನಕ್ಕೆ ಹೋಗಿ ಬಂದಿರ್ತಾರೆ. ಬಂದ ಮೇಲೆ ತಕ್ಷಣನೇ ಇಂಡಿಯಾದ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ, ಇಂಡಿಯಾ ಮೇಲೆ ಬಾಂಬ್ ಹಾಕ್ಬಿಡ್ತಾರೆ. ಯಾರು? ಪಾಕಿಸ್ತಾನದವ್ರು. ಹಿಂಗಾದ ಎಲ್ಲಿ ಇಂಪ್ರೂವ್ ಆಗ್ತಾವಲ್ರಿ ರೀಜನಲ್ ಕೋಪರೇಷನ್? ಇದು ಯಾಕೆ ಹೇಳಿದ್ನಪ್ಪ ಅಂದ್ರೆ ಹಿಂಗಿರ್ತಾವ್ರಿ. ಹೌದಾ? 2000 ಮೋಸ್ಟ್ಲಿ 2000 ಇರ್ಬೇಕ್ರಿ. ಹೌದಾ? ಡೆಫಿನೆಟ್ಲಿ 2000 and 2001 ಇದೇ 2 ಇಶ್ಯೂದಾಗ ಐತ್ರಿ. ಓಕೆ, ಹಿಂಗಿರ್ತಾವ್ರಿ. ಹಿಂಗೆ ಇವನ್ನೆಲ್ಲ ನಾವು ನೆನಪಿಡಬೇಕಾಗುತ್ತೆ. ಹಿಂಗಿರ್ತಾವೆ. ನೆಕ್ಸ್ಟ್ ನೋಡ್ರಿ, ರಿಡ್ಯೂಸ್ ಪಾವರ್ಟಿ. ಇಲ್ಲಿ ಪಾವರ್ಟಿ, ಸೊ ಭಾರತದೊಳಗೆ ಬಡತನ ಐತಿ, ಎಲ್ಲ ದೇಶದೊಳಗೆ ಬಡತನ ಇದ್ದಿರ್ತೈತ್ರಿ. ನಾವೇನು ಅಮೇರಿಕಾ ಅಂತ ಮಾತಾಡ್ತೀವಲ್ರಿ, ಅಲ್ಲಿ ಏನು ಬಡತನ ಇಲ್ಲ ಅಂತಲ್ಲ. ಹೌದು, ಬಡತನ ಅಲ್ಲಿ ಇದನ್ನ ಕ್ಯಾಪ್ಚರಿ ಮಾಡಿ ಹೊರಗೆ ಹಾಕಕ್ಕೆ ಭಾಳ ಮಂದಿ ಆಗ್ತಿಲ್ಲ. ಯಾಕಪ್ಪ ಅಂದ್ರೆ ಅಲ್ಲಿ ಹಂಗೆ ಅದಾವ್ರಿ. ಇಲ್ಲಿ ಬಡತನ ಇಲ್ಲ ಅಂತ ಎಲ್ಲ ಕಡೆ ಬಡತನ ಐತ್ರಿ. ಬಡತನ ಏನು ಮಾಡ್ಬೇಕು ನಾವು? ಟೋಟಲ್ ಏನು ಮಾಡ್ಬೇಕು? ನಿರ್ಮೂಲನೆ ಮಾಡ್ಬೇಕು. ನೋಡ್ರಿ, ಈಗ ನನಗೆ ಇನ್ನೊಂದು ಆಶ್ಚರ್ಯ ಆಗ್ತಕ್ಕಂಥ ಸಂಗತಿ ಏನು ಗೊತ್ತನ್ರಿ? ಈಗ ಪಾಕಿಸ್ತಾನ ಐತ್ರಿ, ಪಾಕಿಸ್ತಾನಕ್ಕೆ ತಿಂಬಕ್ಕೆ ಕೂಳಿಲ್ಲ ಸರಿಗೆ. ಅವರು ಪೀಸ್ ಅಂತ ನೆಕ್ಸ್ಟ್ ಇನ್ನೇನೇನು ಬರ್ತಾವ್ರಿ ಇಂಡೆಕ್ಸ್ಗಳು, ಅದ್ರೊಳಗಡೆ ಭಾರತಕ್ಕಿಂತ ಫಸ್ಟ್ ಇರ್ತಾರ್ರಿ. ಅದು ಹೆಂಗಪ್ಪ ಕ್ವಶನ್ ಬರ್ತೀಳ್ರಿ, ಹೆಂಗೆ ಕ್ವಶನ್ ಮಾರ್ಕಪ್ಪ ಇದು ಹೆಂಗ್ರಿ? ನಾವೆಲ್ಲ ಇಷ್ಟು ಡೆವಲಪ್ಮೆಂಟ್ ಆಗಿ ಕುಂತೀವಿ, ನಾವು ನಾಸಾ ಕೂಡ ವರ್ಕ್ ಮಾಡಕ್ಕೆ ಕುಂತೀವಿ, ಇಸ್ರೋದವರು ಗಗನಯಾನ ಅಂತ ಮತ್ತೆ ಚಂದ್ರಯಾನ ಅಂತ ಮಂಗಳಯಾನ ಅಂತ ಇಷ್ಟೆಲ್ಲ ನಾವು ಆ ಲೆವೆಲ್ ಡೆವಲಪ್ಮೆಂಟ್ ಮಾಡಕ್ಕೆ ಕುಂತ್ರಿ. ಚಂದ್ರಯಾನ ಅದು 2, 3 ಅಂತ ನಮ್ದು ಐತ್ರಿ. ಹೌದಾ? 5th ಜನರೇಷನ್ ಇದು ಮಾಡಿದ್ವಿ ಅದು ಮಾಡಿದ್ವಿ ಅಂತ ನಾವು ಮಾಡಕ್ಕೆ ಕುಂತೀವಿ. ಇವು ಏನು ಹೇಳ್ರಿ, ಮುಂಜಾನೆ ತಕ್ಷಣ ಅವ್ರು ಚಿಂತೆ ಬರೋದು ಭಾರತನ ಹೆಂಗೆ ಮಾಡಮ್ಮ ಏನು ಮಾಡಮ್ಮ.
ಇದು ಅವ್ರ ತಲೆ ರೀ. ನೋಡ್ರಿ, ಯಾವ ಒಬ್ಬ ಮನುಷ್ಯ ಇನ್ನೊಬ್ಬರನ್ನ ಹಾಳು ಮಾಡ್ಬೇಕು ಅಂತ ಎಷ್ಟು ಬಯಸ್ತಾನಲ್ರಿ, ಅದಕ್ಕಿಂತ 100% ಅವನ ಹಾಳಾಗ್ತಿರ್ತಾನೆ. ಯಾಕಪ್ಪ ಅಂದ್ರೆ ಅವನ ದಿನದ ಎನರ್ಜಿ, ಅವನ ವಯಸ್ಸು, ಅವನ ಕಲ್ಪನೆಗಳು, ಅವನ ಎಲ್ಲ ಏನಾಗ್ತವ್ರಿ ಬರೀ ಅವನ ಮ್ಯಾಗ ಡಿಪೆಂಡ್ ಆಗಿರ್ತವೆ, ಇನ್ನೊಬ್ರು ಹಾಳು ಮಾಡೋದ್ರ ಮ್ಯಾಗ. ಅವ್ನು ಯಾವಾಗ ಉದ್ದಾರತ್ತಾನೆ. ಅದಕ್ಕೆ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ಇಂಥವನ್ನೆಲ್ಲ ಬಿಟ್ಟು ಫಸ್ಟ್ ಥಿಂಕ್ ಇಸ್ ಪ್ರಯಾರಿಟಿ ಯುವರ್ ಸೆಲ್ಫ್. ಅವಾಗ ನೀವು ಡೆವಲಪ್ಮೆಂಟ್ ಆಗಕ್ಕೆ ಸಾಧ್ಯ ಆಯ್ತು. ಅವ್ರು ಏನು ಮಾಡಕ್ಕೆ ಕುಂತಾರ, ಅವ್ರು ಏನಿಲ್ಲ ಎಂತ ಹೆಂಗ ಅಂತಂದ್ರಪ್ಪ ಅಂದ್ರೆ ಇಟ್ಸ್ ಲೈಕ್ ದಟ್. ನೀವೇನಾಗುತ್ತಾ ಪಾಕಿಸ್ತಾನ ಥರ ಬಿಹೇವರ್ ಮಾಡಕ್ಕೆ ಕುಂದ್ರಪ್ಪ ಅಂದ್ರೆ, ನೀವು ಇಂಡಿಯಾ ಥರ ಬಿಹೇವರ್ ಮಾಡಕ್ಕಂದ್ರೆ ಏನಾಗ್ಬೇಕು, ನೀವು ಮೋಟಿವ್ ಹೋಗ್ಬೇಕು. ಭಾರತನ ಯಾರು ಸ್ಟ್ರಾಂಗ್ ಮಾಡಿದ್ರಪ್ಪ, ನ್ಯೂಕ್ಲಿಯರ್ ವೆಪನ್ ಕ್ರಿಯೇಷನ್ ಮಾಡತ್ನಾಗ ಇಡೀ ಅಮೇರಿಕನ್ ಏನು ಮಾಡ್ತಿರ್ತಾರೆ, ಅಳ್ಳಾಡ್ತಿರ್ತೈತಿ. ಅದಕ್ಕೋಸ್ಕರ ಭಾರತ ಮ್ಯಾಗ ಸ್ಪೈ ಆಗಿ ಬಿಡ್ತಾರ್ರಿ. ಇವ್ರು ಏನು ಮಾಡಕ್ಕಂದ್ರೆ ಏನಿಲ್ಲ ಅಂತ ನೋಡ್ಕೊಂಬರಾಕ. ಹೌದಾ? ಯಾಕಪ್ಪ ಅಂದ್ರೆ ಅದು ನೆಕ್ಸ್ಟ್ ಬೆಳೆದ ಕಾಶಿ ನಮ್ಮನ್ನ ಎಲ್ಲಿ ಇದು ಮಾಡಿಬಿಡ್ತಾ ಅನ್ನೋದ್ರಿ. ಹೌದಾ? ಆದ್ರೂ ಏನು ಮಾಡ್ತಿದ್ರಿ ನಮ್ಮ ಹುಮೇನ್, ಯಾರು ಹೇಳ್ರಿ, ಇಂದಿರಾ ಗಾಂಧಿ ಏನು ಮಾಡ್ತಾಳಪ್ಪ ಅಂತಂದ್ರೆ ಸ್ಮೈಲಿಂಗ್ ಬುದ್ಧ ತಗೊಂಡ್ಬಿಡ್ತಾಳ್ರಿ. ಹೌದಾ? ಅದಾದ್ಮೇಲೆ ಮತ್ತೆ ವಾಜಪೇಯಿ ಅವರು ಸೆಕೆಂಡ್ ಟೈಮ್ ಮತ್ತೆ 1998 ಒಳಗಡೆ ಮತ್ತೊಂದು ಇದು ಮಾಡ್ತಾರೆ. ಹೌದಾ? ಇವು ಯಾಕೆ ಹೇಳಕ್ ಕುಂತೀನಿ ಅಂತಂದ್ರೆ ರೀ, ನಿಮ್ಮ ಬೆಳವಣಿಗೆ ಹೆಂಗಿರ್ಬೇಕಪ್ಪ ಅಂದ್ರೆ ವಿಷನ್ ಓನ್ಲಿ ಗ್ರೋತ್ ಆಗಿರ್ಬೇಕು. ಇನ್ನೊಬ್ರು ಏನು ಮಾಡ್ತಾರೆ, ಏನು ಮಾತಾಡ್ತಾರೆ ಅಂತ ಎಲ್ಲನೇ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. 100 ಮಂದಿ 100 ಮಾತಾಡೋದು ಅಂತಾರೆ, ಯಾರೋ ಮಾತಾಡಲಿ ಸಂಬಂಧ ಇಲ್ಲ. ನಮಗೇನ್ರಿ, ನಾವು ಬೆಳಿಬೇಕು ಅದಷ್ಟೇ. ಈ ನೋಡ್ರಿ, ನಾವೆಲ್ಲ ಹಿಂಗೆ ಹೇಳಕ್ ಕುಂತೀವಿ. ಯಾಕಪ್ಪ ಅಂದ್ರೆ ಅವ್ರು ಅಷ್ಟು ಕೆಲಸ ಮಾಡೋರು ಅಂತ ನಮಗೆ ನೆನಪು ಹಾಕೊಂತಾರೆ. ಇಲ್ಲ ನೆನಪಾತಾರ ಇಲ್ಲಲ್ರಿ, ಇದಕ್ಕೆಗೋಸ್ಕರ. ಓಕೆ, ಸ್ಟ್ರೆಂತ್ ಅಂಡ್ ಪೀಸ್ ಸ್ಟೆಬಿಲಿಟಿ. ನೋಡ್ರಿ, ಈಗ ಪೀಸ್, ಸ್ಟೆಬಿಲಿಟಿ, ಮ್ಯೂಚುವಲ್ ಟ್ರಸ್ಟ್ ಮೇನ್ ಇಂಪಾರ್ಟೆಂಟ್. ಒಳ್ಳೆ ಹೇಳಿದೆ ನೋಡ್ರಿ. ಈಗ ಸ್ಟೆಬಿಲಿಟಿ ಇರ್ಬೇಕು, ಒಂದು ಸುಸ್ಥಿರತೆ ಇರ್ಬೇಕು. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ನಾನು ಮೊನ್ನೆ ಎಲ್ಲ ಓದ್ತಾ ಇದ್ದೆ, ಅದ್ರಾಗ ಏನು ಬರೆದ್ರಪ್ಪ ಅಂತಂದ್ರೆ ಪಾಕಿಸ್ತಾನದ ಒಳಗಡೆ ಇವತ್ತಿಗೆ ಅಂದ್ರೆ ಕರೆಕ್ಟ್ 5 ವರ್ಷ ರೀ, 5 ವರ್ಷ ಪೂರ್ಣ ಅವಧಿಯಾಗಿ ಯಾರು ಕಂಪ್ಲೀಟ್ ಮಾಡಿಲ್ರಿ PM. ಹೌದಾ? ಒಂದಿನ PM ಇರ್ತಾರೆ, ನೆಕ್ಸ್ಟ್ ದಿನ ಒಳ್ಳೆ ಮಿಲಿಟರಿ ಆಡಳಿತ ಬರ್ತದ. ಹೌದಾ? ಇಲ್ಲೇನಿಲ್ಲ, ಸ್ಟೆಬಿಲಿಟಿ ಇಲ್ಲ. ಹೌದಲ್ರಿ? ಸೊ ಇವತ್ತ ನಿನ್ನಿಲ್ ನಾವು ಈಗ ಒಂದಿಷ್ಟು ದಿನಗಳಿಂದ ನೋಡಿದ್ವಿ. ಏನಂತ ನೋಡಿದ್ವಿ, ಪ್ರಥಮ ಪ್ರೈಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ನೆಹರೂವನ್ನು ಹಿಂದಿಕ್ಕಿರ್ತಕ್ಕಂಥ ಅವಧಿ ಒಳಗಡೆ ಮೋದಿ ಅಂತ ನೋಡಿದ್ವಿ. ಹೌದಲ್ರಿ? ಅಷ್ಟು ಸ್ಟೇಬಲ್ ಆಗಿ ಏನು ಹಾಕೊಂಡ್ರಿ ನಮ್ದು ರಾಜಕೀಯ ಹಾಕೊಂಡ್ರಿ. ರಾಜಕೀಯ ವ್ಯವಸ್ಥೆಗಳ ಹಂಗೆ ಸುಧಾರಣೆಗಳದಾವ. ಹೌದಲ್ರಿ? ನೋಡ್ರಿ, ಒನ್ ಟೈಮ್ ಒಳಗಡೆ ನಾವು ಹೈಯೆಸ್ಟ್ ಅನ್ನು ನೋಡಿದ್ದು ನೆಹರು ಅವ್ರನ್ನ. ಇವಾಗ ಯಾರು ನೋಡಕ್ ಕುಂತೀರಿ, ಮೋದಿ ಅವ್ರನ್ನ. ಇನ್ನು ನಾಳೆ ಇನ್ನೊಬ್ರು ಯಾರೋ ಬರ್ತಾರ. ಹೌದಲ್ರಿ? ಅಂದ್ರೆ ಸ್ಟೆಬಿಲಿಟಿ ಇರ್ಬೇಕು. ನಮ್ಗೆ ಯಾರೋ ಬರಲ್ರಿ, ಸಂಬಂಧ ಇಲ್ಲ. ಏನಾಗುತ್ತೆ ಅಲ್ಲಿ ಸ್ಟೆಬಿಲಿಟಿ ಇದ್ದಾಗ ಪೀಸ್ ಇರುತ್ತೆ. ಪೀಸ್ ಇತ್ತಪ್ಪ ಅಂದ್ರೆ ನಾವ್ ಏನಾಗ್ತೀವಿ, ಆರಾಮ್ಸೆ ಡೆವಲಪ್ಮೆಂಟ್ ಆಗ್ತೀವಿ. ಹಿಂಗಿರ್ಬೇಕು. ಇದು ಬಹಳ ಮುಖ್ಯ. ಯಾವ್ದಕ್ಕಪ್ಪ ಸ್ಟೆಬಿಲಿಟಿ ಹೆಂಗ್ ಹೇಳಿದ್ವಿ ಅಂದ್ರೆ ಹಿಂಗಾರಿ ನೋಡ್ರಿ. ಮ್ಯೂಚುವಲ್ ಟ್ರಸ್ಟ್ ಏನಪ್ಪ ಅಂದ್ರೆ ಎಲ್ಲರಿಗೂ ಏನಿರ್ಬೇಕಿಲ್ಲ, ಟ್ರಸ್ಟ್ ಇರಬೇಕು. ಒಬ್ಬರೊಬ್ಬರು ನಂಬಿಕೆ ಅಂಕಾಶಿ ಕೆಲಸ ಮಾಡ್ರಿ, ಹಂಗಾರ ಉದ್ದಾರ ಆಯ್ತೀವಿ. ಇವಾಗ ನಂಬಿ ಕಷ್ಟ ನೋಡ್ರಿ, ಹೇಳಿದ್ ನಾನು 2000 ಒಳಗಡೆ ಹೋಗಿ ಯಾರೀ ವಾಜಪೇಯಿ ಅವರು ಇದಕ್ಕೆ ಹೋದ್ರಿ 2001-2000 ಒಳಗಡೆ. ಹೌದಿಲ್ರಿ? ಅದಾದ್ಮೇಲೆ ಕಾರ್ಗಿಲ್ ವಾರ್ ಆಗತ್ತೆ. ಹೌದು? ಮತ್ತೆ ಅವ್ರು ಬಂದು ಏನಾಗ್ತಾರೆ, ಬಾಂಬ್ ಹಾಕ್ತಾರೆ. ಇದರಿಂದ ಟೆಸ್ಟ್ ಉಳಿತದ. ಇದು ಯಾವ ಸ್ಥಾಪನೆ ಐತಿ 85ರಾಗ. ನಮ್ದು ನಾನು ಹೇಳಕ್ ಕುಂತೀನಿ 2000 ಒಳಗಡೆ. ಹೌದಿಲ್ರಿ? ಹಿಂಗಾದಾಗ ಎಲ್ಲಿ ಮ್ಯೂಚುವಲ್ ಟ್ರಸ್ಟ್ ಉಳಿತೈತಿ? ಇದಕ್ಕೆ ಹೇಳಿದ್ನು ನಾವು ಅವಾಗಲೇ, ಇಂಪ್ರೂವ್ ರೀಜನಲ್ ಕೋಆಪರೇಷನ್ ಬೇಕಂತ. ಒಬ್ಬರ ಕಡೆಯಿಂದ ಚಪ್ಪಾಳೆ, ಒಂದು ಕೈಲಿಂದ ಚಪ್ಪಾಳೆ ತಡಕ್ಕಾಗತ್ತೇನ್ರಿ? 2 ಕೈಲಿಂದ ಚಪ್ಪಾಳೆ ಸಾಧ್ಯ. ಹೌದಾ? ಸೊ ಇಲ್ಲಿ ಏನು ಹಾಕುವಂತ್ರಿ, ಎಲ್ಲ ನಾವು ಕೊಡ್ಬೇಕಂತ ಕೊಟ್ಟು ಮಳ್ಳಿ ನಾವ ಕಪಾಕ್ ಬಿಡ್ಸಣ್ಣಂಗ್ರಿ. ಯಾಕಪ್ಪ ಅಂದ್ರೆ ಎಲ್ಲ ನಮ್ದೇ ರೀ. ಇಲ್ಲಿ ಇದ್ರೊಳಗಡೆ ಮೇನ್ ಪ್ಲೇಯರ್ ನಾವೀಗ. ಸೊ ಎಲ್ಲರಿಗೆ ನಾವೇನು ಮಾಡೋಕೆ ಸಹಕಾರ ಕೊಡ್ಬೇಕು. ಇವ್ರು ಏನು ಮಾಡ್ತಾರ, ಸಹಕಾರ ತಗೋರಿ ಮತ್ತೆ ನಮಗೆ ಮೇಲೆ ಹಟ್ ಬಿಡೋದು. ಇದು ಯಾವ್ದು ರೀ? ಹಿಂಗಿರ್ತಾವ್ರಿ. ಆಮೇಲೆ ನೋಡ್ರಿ, ಪ್ರಮೋಟ್ ಕಲ್ಚರ್ ಎಜುಕೇಶನಲ್ ಕೋಆಪರೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ ಒಂದು ಇಂಪಾರ್ಟೆಂಟ್ ಐತಿ, ಹೇಳ್ತೀನಿ ನೋಡ್ರಿ. ಇಲ್ಲಿ ಏನು ಹೇಳಕೊಂತೀರಿ, ಎಜುಕೇಶನಲ್ ಕೋಆಪರೇಷನ್ ಅಂತ. ಓಕೆನಾ? ಈಗ ಏನಪ್ಪ ಅಂದ್ರೆ ಸಾರ್ಕ್ ಯೂನಿವರ್ಸಿಟಿ ಅಂತ ಐತ್ರಿ. ಎಲ್ಲಿ ಬರೀಮ್ರಿ, ಇಲ್ಲ ಮುಂದೆ ಸಾರ್ಕ್ ಯೂನಿವರ್ಸಿಟಿ. ಓಕೆನಾ? ಎಲ್ಲೈತಪ್ಪ ಅಂತಂದ್ರೆ ಡೆಲ್ಲಿ ಒಳಗೈತಿ. ಇದು ಬಹಳ ಇಂಪಾರ್ಟೆಂಟ್. ಸಾರ್ಕ್ ಯೂನಿವರ್ಸಿಟಿ ಎಲ್ಲಿ ಐತ್ರಿ ಅಂತ ಕೇಳ್ತಾರ. ನೋಡ್ರಿ, ಇದ್ರದ್ದ ಯೂನಿವರ್ಸಿಟಿ ರೀ. ಯಾಕಪ್ಪ ಅಂತಂದ್ರ ಎಜುಕೇಶನ್ಗೋಸ್ಕರ ತೆಗ್ದಾರ್ರಿ. ಎಲ್ಲಿ? ಡೆಲ್ಲಿ ಒಳಗಡೆ, ನ್ಯೂ ಡೆಲ್ಲಿ ಒಳಗಡೆ. ಇದು ಮೇನ್ ಇಂಪಾರ್ಟೆಂಟ್. ನೆನ್ಪಿಡ್ರಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇದು. ಯಾಕಪ್ಪ ಎಕ್ಸಾಮಿಗೆ ನಾಳೆ ಬಂದ್ರು ಬರ್ಬೋದು. ಹೇಳಿ ನೋಡ್ರಿ, ಬಹಳ ಫೇವ್ರೇಟ್ ಇದು. ಯಾಕಪ್ಪ ಅಂದ್ರೆ ಇದು ರೀಜನಲ್ ಕೋಆಪರೇಷನ್ ಆಗೋದ್ರಿಂದ, ಇಲ್ಲಿ ಇಂಡಿಯಾ ಡಾಮಿನೇಟ್ ಇರೋದ್ರಿಂದ. ಹೌದಾ? ಇಂಡಿಯಾನೇ ಮೇನ್ ಆಗಿರೋದ್ರೆ ಇವೆಲ್ಲ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗ್ತವೆ. ನೆಕ್ಸ್ಟ್ ಇದು ಯಾಕೆ ಇನ್ನು ಏನು ಮಾಡಕ್ ಹೋಗ್ತೀನಿ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಓಕೆ ರೀ. ಇಲ್ಲಿ ಸಮಿಟ್ಗೆ ನೋಡೋದಕ್ಕಿಂತ ಪೂರ್ವ ಭಾಗದೊಳಗೆ ನಿಮಗೆ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಬ್ರಿಕ್ಸ್ ಕಂಟ್ರಿಗಳನ್ನು ಹೆಂಗೆ ನೆನ್ಪಿಡ್ಬೇಕು. ನಾನೇನು ಡೈಗ್ರಾಮ್ ಹಾಕಿ ಹೇಳಿದ್ರಿ ಇಲ್ಲೆಲ್ಲ. ಓಕೆನಾ? ಇದು ನೆನಪು ಬರ್ತದ. ಇದಕ್ಕಿಂತ ನೀವು ಈಜಿ ಆಗ್ಬೇಕಪ್ಪ ಅಂತಂದ್ರೆ MBBS ಪೇನ್ ಒಂದು ಅಕ್ಷರ ನೋಡ್ರಿ. MBBS ಶಾರ್ಟ್ ಫಾರ್ಮ್. MBBS ಅಂದ್ರೆ ನಿಮ್ಗೆ ಗೊತ್ತಿರ್ತದೆ. ಪೇನ್
MBBS ಯಾರು ಇದಾರೆ ಹೇಳ್ರಿ? ಡಾಕ್ಟರ್ ಅದಾರ. ನಿಮಗೆ ಇಂಜೆಕ್ಷನ್ ಮಾಡಿದ್ರೆ ಏನಾಗುತ್ತೆ? ನಿಮಗೆ ಪೇನ್ ಆಗುತ್ತೆ. ಇವಾಗಂತೂ ಅರ್ಥ ಆಯ್ತು ಅನ್ಕೊಂಡಿನಿ. ಇದಕ್ಕಿನ್ನ ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕು ಹೇಳ್ರಿ? ಅರ್ಥ ಆಯ್ತಲ್ಲ? MBBS ಅಂತಂದ್ರೆ ಏನ್? MBBS ಯಾರು ಮುಗಿಸಿರ್ತಾರ? ಡಾಕ್ಟರ್ ಮುಗಿಸಿರ್ತಾರ. ಡಾಕ್ಟರ್ ಏನ್ ಮಾಡ್ತಾರೆ ಹೇಳ್ರಿ? ಇಂಜೆಕ್ಷನ್ ಮಾಡ್ತಾರ. ಇಂಜೆಕ್ಷನ್ ಮಾಡ್ರಿ ನಿಮಗೆ ಏನಾಗುತ್ತಾ? ನೋವಾಗುತ್ತಾ? ಪೇನ್ ಆಗುತ್ತಾ? ಅದೇನಪ್ಪ ನೋಡ್ರಿ MBBS ಅಂತಂದ್ರೆ ಏನ್ ಹೇಳಿ? M ಅಂದ್ರೆ ಮಾಲ್ಡೀವ್ಸ್, B ಅಂದ್ರೆ ಬಾಂಗ್ಲಾದೇಶ್, B ಅಂದ್ರೆ ಭೂತಾನ್, ನೆಕ್ಸ್ಟ್ ಶ್ರೀಲಂಕಾ, ದಿನದ P ಅಂದ್ರೆ ಪಾಕಿಸ್ತಾನ್. ಓಕೆನಾ? ಹೌದಿಲ್ರಿ? ಪಾಕಿಸ್ತಾನ್. ನೆಕ್ಸ್ಟ್ ನೋಡ್ರಿ ಅಫ್ಘಾನಿಸ್ತಾನ್. ನೋಡ್ರಿ ಇವಾಗ ಅಂತೂ ಅಫ್ಘಾನಿಸ್ತಾನ್ ಅಂತ ನಾ ಸಖತ್ತಾಗಿ ಇವ್ರನ್ನ ಸೆಲೆಬ್ರೇಷನ್ ಮಾಡಕ್ ಕುಂತಾರ. ಹೌದಾ? ನಮ್ಮ ನೆಕ್ಸ್ಟ್ ಹೇಳ್ರಿ ಈಗ ಡೆಲ್ಲಿ ಒಳಗಡೆ ನಾವು ಸಮೇತ ಅಫ್ಘಾನಿಸ್ತಾನ ಒಳಗಡೆ ಏನ್ ಮಾಡಕ್ ಕುಂತೀರಿ? ವಿದೇಶಾಗ ಒಂದು ಕಚೇರಿ ತೆಗಿಯಾಕ ಕುಂತೀವಿ ಅಂತ. ಇವೆಲ್ಲ ಮ್ಯಾಟ್ರ್ ಆಗ್ತಾವ್ರಿ ಇಂಟ್ರೆಸ್ಟ್ ರಿಲೇಷನ್ ಒಳಗಡೆ. ನಾ ಯಾಕೆ ಇಷ್ಟೆಲ್ಲ ಇನ್ಫಾರ್ಮೇಶನ್ ಬರ್ತಪ್ಪ ಅಂತಂದ್ರೆ ಇದು ಫೇವರೇಟ್ ಸಬ್ಜೆಕ್ಟ್ ರೀ ಅಂತ ಹೇಳಿ ನೋಡ್ರಿ ಅವಾಗಲೇ. ಹಂಗಾಗಿ ಇದು ನೀವು ಓದೋದು ಹಂಗಿರ್ಬೇಕ್ರಿ. ಫುಲ್ ಇಂಟ್ರೆಸ್ಟ್ ಇದೆ. ನೆಕ್ಸ್ಟ್ ನೋಡ್ರಿ ಇಂಡಿಯಾ, ನೇಪಾಳ್. ಇದು MBBS ಪೇನ್. ಇಲ್ಲಿ ನೆಕ್ಸ್ಟ್ ಏನ್ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರ ಸಮಿಟ್ಗಳು ನಡಿತೇವ್ರಿ. ಫಸ್ಟ್ ಸಮಿಟ್ ಯಾವಾಗ ಆಯ್ತಪ್ಪ ಅಂತಂದ್ರ ಢಾಕಾ ಡಿಕ್ಲರೇಷನ್ ಒಳಗಡೆ ಢಾಕಾದಾಗ ಆಗತ್ರಿ ಫಸ್ಟ್ ಸಮಿಟ್ ರೀ. 1985 ಡಿಸೆಂಬರ್ 8 ಕೇಳಿಬಿಡ್ತಾರೆ. ಸಾರ್ಕ್ ನ ಮೊದಲ ಒಂದು ಸಭೆ, ಶೃಂಗಸಭೆ ಎಲ್ಲಿ ನಡೀತ್ರಿ? ಢಾಕಾದ ಒಳಗಡೆ. ಹೌದಾ? ಎಷ್ಟನೇ ಇಶ್ಯೂ ಒಳಗಡೆ? 1985. ಇವಾಗ ಸೆಕೆಂಡ್ ನೋಡ್ರಿ, ಸೆಕೆಂಡ್ ಸಮಿಟ್. ಓಕೆನಾ? ಎಲ್ಲಿ ನಡೀತ್ರಿ? ಬೆಂಗಳೂರು, ನಮ್ಮ ಒಂದು ರಾಜಧಾನಿ, ಕರ್ನಾಟಕದ ರಾಜಧಾನಿ ಸಿಲಿಕಾನ್ ಸಿಟಿ. ಓಕೆನಾ? ಯಾವ್ದು ಹೇಳ್ರಿ? ಬೆಂಗಳೂರು. ಎಷ್ಟ್ರಾಗ? ನೆಕ್ಸ್ಟ್ ಇಯರ್ ರೀ. ಇಲ್ಲಿ 85 ದೆನ್ 86 ಒಳಗಡೆ ನವೆಂಬರ್ 16ರಿಂದ 17 ಒಳಗಡೆ ಏನ್ ನಡೀತಿದ್ರಿ? ಸಾರ್ಕ್ ಸಮಿಟ್ ನಡೀತದ ಸೆಕೆಂಡ್. ಸೊ ಸಾರ್ಕ್ ಸಮಿಟ್ ನಡೀತಿದ್ದಲ್ರಿ. ಇಲ್ಲಿ 1986 ಒಳಗಡೆ ಯಾರು ಪ್ರೈಮ್ ಮಿನಿಸ್ಟರ್ ಆಗಿದ್ರು? ಇದು ಕ್ವಶನ್ ಎಕ್ಸಾಮಿಗೆ ಬಂದೈತಿ. ಅದಕ್ಕೆ ನಿಮಗೆ ಈ ಕ್ವಶನ್ ಕೇಳಿನಿ. ಈ ಕ್ವಶನ್ ನೀವು ಆನ್ಸರ್ ಆಗ್ಬೇಕು. ಎಷ್ಟ್ರಾಗ ಹೇಳ್ರಿ? 1986 ಒಳಗಡೆ ಸಾರ್ಕ್ ಸಮಿಟ್ ನಡೀತಿದ್ದಲ್ರಿ ಬೆಂಗಳೂರು ಒಳಗಡೆ. ಇದರ ಒಂದು ಅಧ್ಯಕ್ಷತೆಯನ್ನ ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಆಗಿರ್ತಕ್ಕಂಥವ್ರು ವಹಿಸ್ಕೊಂಡಿರ್ತಾರ. ಅವರು ಯಾರು? ಓಕೆನಾ? ಇದು ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಇಂಡಿಯಾದ ಒಳಗಡೆ ಫಸ್ಟ್ ಮೇನ್ ಇಂಪಾರ್ಟೆಂಟ್ ನಮಗೆ ಏನ್ ಬೇಕು? ಸಾರ್ಕ್. ಅದಾದ್ಮೇಲೆ ನೆಕ್ಸ್ಟ್ ಸಮಿಟ್ ಎಲ್ಲಿ ನಡೀತೈತ್ರಿ? ಇಂಡಿಯಾದೊಳಗೆ ನಡೀತೈತಿ. ನೆಕ್ಸ್ಟ್ ಇಂಡಿಯಾದೊಳಗೆ ಯಾವಾಗ ನಡೀತೈತ್ರಿ? ಸೆಕೆಂಡ್ ಆದ್ಮ್ಯಾಗ ನೆಕ್ಸ್ಟ್ 8th ಸಮಿಟ್ ನಡೀತೈತ್ರಿ. 8ನೇ ಸಮ್ಮೇಳನ ನಡೀತೈತ್ರಿ. ಎಲ್ಲಿ ಹೇಳ್ರಿ? ನ್ಯೂ ಡೆಲ್ಲಿ ಒಳಗಡೆ 1995 ಮೇ 2 ಮತ್ತು 4ರಂದು. ಇದನ್ನ ಏನ್ ಮಾಡ್ಯಾರ್ರಿ? ನಮ್ ಎಕ್ಸಾಮ್ ಒಳಗಡೆ ಒಂದ್ಸಲ ಏನ್ ಕೊಟ್ರಪ್ಪ ಅಂದ್ರ ಸೀರಿಯಲ್ ಪ್ರಕಾರ ಬರೀರಿ. ಅಂದ್ರೆ ಅಸೆಂಡಿಂಗ್ ಡಿಸೆಂಡಿಂಗ್ ಆರ್ಡರ್ ಕೊಟ್ಟಾರ್ರಿ. ಅರ್ಥ ಆಗತ್ತಲ್ಲ ಹೇಳೋದು? ಅಸೆಂಡಿಂಗ್ ಡಿಸೆಂಡಿಂಗ್ ಆರ್ಡ್ರಿ ಯಾವ್ದಪ್ಪ ಅಂತಂದ್ರ ಇಂಡಿಯಾದೊಳಗಡೆ ಯಾವ್ಯಾವಾಗ ಸಾರ್ಕ್ ಸಮ್ಮೇಳನಗಳು ನಡೆದವ ಅಂತಾನು ಕೊಟ್ಟಾರ. ನೆಕ್ಸ್ಟ್ ಆ ಸಮ್ಮೇಳನ ಅಧ್ಯಕ್ಷತೆಯನ್ನು ಯಾವ ಪ್ರೈಮ್ ಮಿನಿಸ್ಟರ್ ವಹಿಸ್ಕೊಂಡಿದ್ರು ಅಂತಾನು ಕೊಟ್ಟಾರ. ನೋಡ್ರಿ ಈಗ ನಿಮ್ಗೆ ಏನ್ ಗೊತ್ತಾಗಬೇಕು? ಈಗ 86ರಾಗ ಯಾರು ಪ್ರೈಮ್ ಮಿನಿಸ್ಟರ್ ಇದ್ರು, 95ರಾಗ ಯಾರು ಪ್ರೈಮ್ ಮಿನಿಸ್ಟರ್ ಇದ್ರು ಅನ್ನೋದು ಬೇಕಾಗುತ್ತೆ. ಇದು ನಾಲೆಡ್ಜ್. ಇದನ್ನ ಥಿಂಕ್ ಮಾಡ್ಬೇಕ್ರಿ. ಸುಮ್ನೆ ನೋಡ್ರಿ. ಈಗೇನ್ ನಾವು ಬರೀ ಒಂದ್ ಲೈನರ್ ಅದಾವ್ರಿ ಅಂತ ಅನ್ಕೊಂಡಿರ್ಬೋದು. ನೋಡಕಟ್ಟ ಸರ್ ಇದೇನ್ ಬೋರ್ಡ್ ಐತಿ, ನೀವೇನ್ ಬದರಿ ಸಾಕ್ಬಿಡ್ರಿ ಅಂತ ಅನ್ಕೋಬಹುದು. ಇಲ್ಲಿ ವಿಚಾರಗಳು ಹೆಂಗ್ ಬರಕುಂತಾವ ಇದೇ ನೋಡ್ರಿ. ಇದೇ ಇಂಪ್ಯಾಕ್ಟ್ ಆಗೋದಂತ ಅವಾಗ್ಲೇ ಹೇಳಿ ನಿಮಗೆ. ಅದಕ್ಕೆ ಕೊನೆವರೆಗೂ ಕ್ಲಾಸ್ನ ಕೇಳಿ. ಓಕೆನಾ? ನೋಡ್ರಿ ಅರ್ಥ ಆಯ್ತಲ್ಲ? ಸೆಕೆಂಡ್ ಮತ್ತೆ ಒಳ್ಳೆ ಎಷ್ಟನೇ ಸಲ ರೀ? 8ನೇ ಸಮಿಟ್ ಭಾರತದೊಳಗಡೆ ಸೆಕೆಂಡ್ ಟೈಮ್ ಯಾವಾಗ ನಡೆದಪ್ಪ ಅಂತಂದ್ರೆ ನ್ಯೂ ಡೆಲ್ಲಿ ಒಳಗೆ ನಡೆದೈತಿ. ಅದು 1995 ಮೇ 2ರಿಂದ ಮತ್ತು 4ರವರೆಗೆ ನಡೆದದ. ನೆಕ್ಸ್ಟ್ ಒಳ್ಳೆ ಸಮಿಟ್ ಡೆಲ್ಲಿ ಒಳಗೆ ಯಾವಾಗ ನಡೆದೈತಿ ನೋಡ್ರಿ. ನೆಕ್ಸ್ಟ್ 3 ಸಲ ರೀ. 3 ಸಲ ಇಂಡಿಯಾದೊಳಗಡೆ 3 ಟೈಮ್ಸ್ ಆಗಿ ಇಂಡಿಯಾದೊಳಗಡೆ ಸಾರ್ಕ್ ಸಮ್ಮೇಳನ ನಡೆದೈತ್ರಿ. ಇದು ಕ್ವಶನ್ ಕೇಳ್ಯಾರ. ಓಕೆನಾ? 14ನೇ ಸಮ್ಮೇಳನ 14 ಸಮಿಟ್ ರೀ ನ್ಯೂ ಡೆಲ್ಲಿ ಒಳಗೆ. ಅದು ಸಮೇತ ಫಸ್ಟ್ ಬೆಂಗಳೂರು ರೀ. ನೆಕ್ಸ್ಟ್ 2 ಏನದವ? ನ್ಯೂ ಡೆಲ್ಲಿ ಅದಾವ್ರಿ. ಓಕೆನಾ? ಬೆಂಗಳೂರು RCB. ಓಕೆನಾ? ನ್ಯೂ ಡೆಲ್ಲಿ ವಿರಾಟ್ ಕೊಹ್ಲಿ ಹೋಮ್ಲ್ಯಾಂಡ್. ಹೌದಿಲ್ರಿ? ಇವ ಪಕ್ಕ ನೆನಪು ಬರುತ್ತೆ ನೋಡಿ. ಈ ಮಾತು ಹೇಳಿನಲ್ಲ ಪಕ್ಕ ನೆನಪು ಬರುತ್ತೆ. ನೆಕ್ಸ್ಟ್ ನೋಡಿ ಇದು ಎಷ್ಟಾಗಪ್ಪ ಅಂತಂದ್ರೆ 2007. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. 2007 ಏಪ್ರಿಲ್ 3ರಿಂದ 4ರವರೆಗೆ ನಡೀತದ್ರಿ 14ನೇ ಸಮಿಟ್. ಇಲ್ಲಿ ಇದ್ರ ಒಳಗಡೆ ಒಂದು ಏನ್ ತಗೊಂಡ್ಬರ್ತಾರೆ ಸಾರ್ಕ್ ಒಳಗಪ್ಪ ಅಂತಂದ್ರ ನೋಡ್ರಿ ಇಲ್ಲಿ ಬರೀತೀನಿ ಈಗ. ಫುಡ್ ಬ್ಯಾಂಕ್. ಓಕೆನಾ? ಆಹಾರ ಒಂದು ಬ್ಯಾಂಕ್ ನ ತೆರೀತಾರ್ರಿ. ಎಲ್ಲಿಪ್ಪ ಅಂತಂದ್ರ ಈ ಸಮಿಟ್ ಒಳಗಡೆ. ಅದು ಎಷ್ಟನೇ ವಿಷಯಪ್ಪ ಅಂದ್ರೆ 2007 ಒಳಗಡೆ ಫುಡ್ ಬ್ಯಾಂಕ್ ನ ತರ್ತಾರ. ಯಾವ ಒಂದು ಸಮಿಟ್ ರೀ ಅಂತಂದ್ರ 14ನೇ ಸಮಿಟ್ ನ್ಯೂ ಡೆಲ್ಲಿ ನಡೆದೈತಿ. 2007 ಒಳಗಡೆ ಏನ್ ತಂದ್ರು? ಫುಡ್ ಬ್ಯಾಂಕ್ ನ ತಂದ್ರು. ಯಾರು? ಸಾರ್ಕ್ ಸಮ್ಮೇಳನದಿಂದ. ಇದು ನಮಗೆ ಎಕ್ಸಾಮಿಗೆ ಬರೋದು ವಿಷಯಗಳು. ಓಕೆನಾ? ನೋಡ್ರಿ ಅಲ್ಲಿ ಬರ್ದಿಲ್ಲ ಬಟ್ ನಾ ಹೇಳಕ್ ಹೊಂತೀನಿ. ಓಕೆನಾ? ನೆಕ್ಸ್ಟ್ ನೋಡ್ರಿ ಈಗ ಲಾಸ್ಟ್ ಸಮಿಟ್ ಯಾವಾಗ ನಡೆದೈತ್ರಿ? ಸಾರ್ಕ್ ನ ಲಾಸ್ಟ್ ಸಮಿಟ್ ರೀ. ಸದ್ಯ ಇಲ್ಲಿವರೆಗೂ 2026 ಇವತ್ತಿನ ಡೇಟ್ವರೆಗೂ ಲಾಸ್ಟ್ ಸಮಿಟ್ ಎಲ್ಲಿ ನಡೆದೈತಪ್ಪ ಅಂತಂದ್ರ 18ನೇ ಸಮಿಟ್ ಐತಿ. ಅದು ಕಾಠ್ಮಂಡು ಒಳಗೆ ನಡೆದೈತ್ರಿ. ಕಾಠ್ಮಂಡು ಏನ್ ಹೇಳ್ರಿ? ಕೇಂದ್ರ ಕಚೇರಿ ಐತಿ.
ಸಾರ್ಕ್ ಅದು ಕಾಠ್ಮಂಡು ಒಳಗಡೆ, ಹೌದಿಲ್ರಿ? ಇದು ಬಹಳ ಮಹತ್ವಪೂರ್ಣವಾಗಿರೋದು. ಎಷ್ಟಾಗಪ್ಪ ಅಂದ್ರ 2014 ನೋಡ್ರಿ. ಇಲ್ಲಿಗೆ ಎಷ್ಟು ವರ್ಷ ಡಿಫ್ರೆಂಟ್ ಐತಿ? 7 ನೆಕ್ಸ್ಟ್ 14, ಹೌದಾ? 1 to ಡಬಲ್ ಆಯ್ತು, ಹೌದಿಲ್ರಿ? ನೋಡ್ರಿ ಇಲ್ಲಿ ಸಮೇತ ಎಷ್ಟು ಡಿಫ್ರೆನ್ಸ್ ಐತಿ? 4 ಡಿಫ್ರೆನ್ಸ್ ಐತಿ, ಹೌದ್ರಿ? ಲಾಸ್ಟ್ ಸಮಿಟ್ ಎಲ್ಲಿ ಇಡೋದ್ರಿ? ಇಲ್ಲಿ ಇಡೋದು. ಹಿಂಗೆ ನೆನ್ಪಿಡ್ಬೇಕ್ರಿ. ಏನೋ ಒಂದು ಒಟ್ಟು ನೀವು ಒಂದು ನೆನ್ಪಿಡೋಣಕ್ಕೆ ಏನೋ ಒಂದು ಮಾಡ್ಕೋಬೇಕ್ರಿ, ಹೌದಾ? ಎಲ್ಲ ನೆನ್ಪಿಡ್ಬೇಕಪ್ಪ ಅಂದ್ರೆ ಸಮ್ಟೈಮ್ಸ್ ಏನೋ ಆಗಲ್ಲ. ಸೊ ಅವಾಗ ಏನು ಮಾಡ್ಬೇಕು? ಈ ಥರ ಟ್ರಿಕ್ಸ್ ಯೂಸ್ ಮಾಡ್ಬೇಕು. ಲಾಸ್ಟ್ ಸಮಿಟ್ ಎಲ್ಲಿ ಇಡೋದೈತೆ ಅಂತ ಹೇಳಕ್ ಕುಂದ್ರಿ. 18ನೇ ಸಮಿಟ್ ನಡೆದೈತ್ರಿ. ಲಾಸ್ಟ್ ಸಮಿಟ್ ಎಲ್ಲಪ್ಪ ಅಂದ್ರೆ 2014 ಒಳಗಡೆ ಕಾಠ್ಮಂಡು ಒಳಗಡೆ. ಓಕೆ ಸರ್, ಇಲ್ಲಿ ನೀವು ಈಗ 19ನೇ ಸಮಿಟ್ ಅಂತ ಬರೆದು ಕ್ವಶನ್ ಮಾರ್ಕ್ ಹಾಕಿರಿ. ಏನ್ರಿ 9th ಸಮಿಟ್, ಇದರ ಒಂದು ಹಿನ್ನೆಲೆ ಏನ್ರಿ ಅಪ್ಪ ಅಂತ ಕೇಳ್ಬೋದು ನೀವು. ಓಕೆ ನೋಡ್ರಿ, ಇಲ್ಲಿ ಏನಪ್ಪಾ ಅಂತಂದ್ರೆ 19ನೇ ಸಮಿಟ್ 2000 ಕರೆಕ್ಟಾಗಿ ಕೇಳಿ ಓಕೆನಾ? 2016 ಒಳಗಡೆ 19ನೇ ಸಮಿಟ್ ನಡಿಬೇಕಂತ ಇರ್ತದ. ಇಲ್ಲಪ್ಪ ಅಂತಂದ್ರ ಇಸ್ಲಾಮಾಬಾದ್ ಒಳಗಡೆ. ಇಸ್ಲಾಮಾಬಾದ್ ಕೇಳಿದ್ರಲ್ರಿ, ಹೇಳಿದ್ನಲ್ಲ, ಇಸ್ಲಾಮಾಬಾದ್ ಎಲ್ಲಿ? ಪಾಕಿಸ್ತಾನದ ರಾಜಧಾನಿ. ಸೊ ಇದು ಯಾಕೆ ನಡೆಯಲಪ್ಪ ಅಂತಂದ್ರ ಪಾಕಿಸ್ತಾನ ಏನ್ ಮಾಡ್ತ್ರಿ, ಉರಿ ಕೇಳಿರಾ? ಜಮ್ಮು ಮತ್ತು ಕಾಶ್ಮೀರದೊಳಗಡೆ, ಜಮ್ಮು ಅಂಡ್ ಕಾಶ್ಮೀರ ಒಳಗಡೆ ಉರಿ ಎಂಬ ಒಂದು ಪ್ರದೇಶ ಮೇಲೆ ಏನ್ ಮಾಡ್ತದ್ರಿ? 2016 ಒಳಗಡೆ ಪಾಕಿಸ್ತಾನ ಬಾಂಬ್ ಆಗ್ತದ. ಹಂಗಾಗಿ 19ನೇ ಸಮಿಟ್ ಏನಾಗತ್ರಿ? ಭಾರತೀಯರು ಈ ಸಮಿಟಿಗೆ ವಿರೋಧ ಮಾಡಿದೀನಿ, ಏನ್ ಮಾಡ್ತಾರೆ? ನಾವು ಸಮಿಟಿಗೆ ಬರಲ್ಲ ಅಂತ ಹೇಳ್ಬಿಡ್ತಾರ. ಹಂಗಾಗಿ ಸಮಿಟ್ ಏನಾಗತ್ರಿ? ಪೋಸ್ಟ್ಪೋನ್ ಆಗತ್ತಾ? ಅರ್ಥ ಆಯ್ತಾ? ಅದಕ್ಕೆ ನಾನು ಹೇಳಿದ್ದು ಲಾಸ್ಟ್ ಸಮಿಟ್ 18ನೇ ಸಮಿಟ್ ಅಂತ. ಬಟ್ ಇಲ್ಲಿ ಏನಾಯ್ತು? 2016 ಒಳಗಡೆ ಉರಿ ಮೇಲೆ ದಾಳಿ ಮಾಡಿದ್ರು. ಎಲ್ಲಿ ಉರಿ ಎಲ್ಲಿ ಐತ್ರಿ? ಜಮ್ಮು ಮತ್ತು ಕಾಶ್ಮೀರದಾಗ ಐತಿ, ಓಕೆನಾ? ಸೊ ಎಷ್ಟಾಗ 2016 ಒಳಗಡೆ 16 ಒಳಗಡೆ ಏನಾಗ್ತೈತ್ರಿ? 19ನೇ ಸಮಿಟ್ ನಡಿಬೇಕಾಗಿತ್ತು, ಸಾರ್ಕ್ ಸಮ್ಮೇಳನ. ಯಾಕೆ ನಡಿಲಪ್ಪ ಅಂತಂದ್ರ ಪಾಕಿಸ್ತಾನದವರು ಇಂಡಿಯಾ ಮೇಲೆ, ಉರಿ ಎಂಬ ಪ್ರದೇಶ ಮೇಲೆ ದಾಳಿ ಮಾಡಿದ್ರಿಂದ ಏನಾಗುತ್ತಾ? ಇದು ನಡೆಯಲ್ಲ. ಯಾಕಪ್ಪ ಅಂದ್ರೆ ಭಾರತೀಯರು ಇದಕ್ಕ ಹೋಗಲ್ಲ. ಇದನ್ನ ಏನ್ ಮಾಡ್ತಾರೆ? ವಿರೋಧ ಮಾಡ್ತಾರ. ವಿರೋಧ ಮಾಡೋದಕ್ಕೆ ಏನಾಗತ್ರಿ? ಇದು 19ನೇ ಸಮಿಟ್ ಪೋಸ್ಟ್ಪೋನ್ ಆಗತ್ತಾ, ಓಕೆನಾ? ಸೊ ಉರಿ ಎಂಬ ಒಂದು ಇನ್ನೊಂದು ನೋಡ್ರಿ, ಇಲ್ಲಿ ಮೇನ್ ಇಂಪಾರ್ಟೆಂಟ್. ಈ ಉರಿ ನೆನ್ಪಿರ್ಬೇಕಪ್ಪ ಅಂದ್ರೆ ನಿಮಗೆ ಯೂಟ್ಯೂಬ್ನಾಗ ಹೋಗಿ ಸರ್ಚ್ ಮಾಡ್ರಿ ಉರಿ, ಓಕೆನಾ? ಉರಿ ಏನೈತಪ್ಪ ಅಂದ್ರೆ ಒಂದು ಫಿಲ್ಮ್ ಮಾಡ್ಯಾರ್ರಿ, ಓಕೆನಾ? ಇದನ್ನ ಯಾರು ತೆಗ್ದಾರಪ್ಪ ಅಂತಂದ್ರೆ ಮೊನ್ನೆ ದುರಂದರ್ ಮೂವಿ ಕೇಳಿರಿ, ದುರಂದರ್, ಓಕೆನಾ? ದುರಂದರ್ ಮೂವಿನ ಯಾರು ಒಂದು ಡೈರೆಕ್ಷನ್ ಮಾಡ್ಯಾರಲ್ರಿ, ಮ್ಯೂಸಿಕ್ ಮಾಡ್ಯಾರಲ್ಲ, ಅವರೇ ಈ ಮೂವಿನ ಸಮೇತ ತೆಗ್ದಾರ. ನೋಡ್ರಿ, ಎಲ್ಲಾ ಇಂಪಾರ್ಟೆಂಟ್ ರೀ. ಇದೆಲ್ಲ ಇಂಟರ್ನ್ಯಾಷನಲ್ ಒಳಗಡೆ ಟೆರರಿಸ್ಟ್ ಅಟ್ಯಾಕ್ ಒಳಗಡೆ ಎಲ್ಲ ಬರ್ತಾವ್ರಿ. ಇನ್ನು 2001 ಒಳಗೆ ಟೆರರಿಸ್ಟ್ ಅಟ್ಯಾಕ್ ಆಗಿರ್ಬೋದು, 2005 ಆಗಿರ್ಬೋದು, 2008 ಆಗಿರ್ಬೋದು, ಪಾರ್ಲಿಮೆಂಟ್ ಅಟ್ಯಾಕ್ ಆಗಿರ್ಬೋದು, ಮತ್ತೆ ಮುಂಬೈ ಅಟ್ಯಾಕ್ ಆಗಿರ್ಬೋದು, ಹೌದಾ? ಸೀರಿಯಲ್ ಬಸ್ನ ಬಾಂಬ್ ಮಾಡ್ತಾರೆ, ಜಗ್ಗದವ್ರಿ. ಎಷ್ಟೆಲ್ಲ ಮಾಡ್ಯಾರ್ರಿ ಪಾಕಿಸ್ತಾನ. ಆದ್ರೂ ನೋಡ್ರಿ, ಇಷ್ಟು ಶಾಂತಿಯುತವಾಗಿರ್ತಕ್ಕಂಥ ರಾಷ್ಟ್ರ ಇಡೀ ಜಗತ್ತೊಳಗಡೆ ಐತಪ್ಪ ಅಂದ್ರೆ ಒನ್ ಅಂಡ್ ಓನ್ಲಿ ಇಂಡಿಯಾ, ಹೌದಲ್ರಿ? ಇಂಡಿಯಾ ಇನ್ಕ್ರೆಡಿಬಲ್ ಆಫ್ ಇಂಡಿಯಾ ರೀ. ಅದಕ್ಕೆ ಭಾರತ್ ಅನ್ನೋದು. ಇದ್ರೆ ಈ ರಾಷ್ಟ್ರ ಬಂದಂಗೆ ಇನ್ಯಾವ ರಾಷ್ಟ್ರ ಬರಕ್ ಸಾಧ್ಯ ಇಲ್ಲ. ಒಂದ್ ಕಡೆ ಹೇಳ್ತಾರ್ರಿ, ಇಲ್ಲಿ ಕೇಳಿದ್ದು ಏನತ್ತಪ್ಪ ಅಂತಂದ್ರೆ ಚೀನಾ ಗೊತ್ತಲ್ರಿ? ಚೀನಾ. ಸೊ ಚೀನಾದೊಳಗಡೆ ಒಂದು ಗೋಡೆ ಮೇಲೆ ಒಂದು ಲೈನ್ ಬರ್ದಾರಂತ್ರಿ. ಏನ್ ಬರ್ದಾರಪ್ಪ ಅಂತಂದ್ರ, ಈ ಜನ್ಮದಾಗ ನೀವೇನಾದ್ರೂ ಪುಣ್ಯ ಮಾಡಿದ್ರೆ, ಈ ಜನ್ಮದಾಗ ನೀವೇನಾದ್ರು ಪುಣ್ಯವನ್ನು ಮಾಡಿದ್ರೆ, ಸುಕೃತಗಳನ್ನು ಮಾಡಿದ್ರ, ಮುಂದಿನ ಜನ್ಮದಲ್ಲಿ ನೀವು ಎಲ್ಲಿ ಹುಡ್ತೀರಪ್ಪ ಅಂದ್ರೆ ಭಾರತದೊಳಗೆ ಹುಡ್ತೀರಿ ಅಂತ ಹೇಳಿದಾರ. ಎಲ್ಲಿ ಬರ್ತಾರೆ ಅದು? ಚೀನಾದ ಒಂದು ಗೋಡೆ ಮೇಲೆ ಈ ಬರಹ ಐತಂತ ಹೇಳ್ತಾರೆ. ಎಷ್ಟು ಇಂಪಾರ್ಟೆಂಟ್ ಇಲ್ಲೇ ಅರ್ಥ ಮಾಡ್ತಾರೆ, ಹೌದಾ? ಅದಕ್ಕೆ ಹೇಳೋದು ಮಾತೃಭೂಮಿ, ಓಕೆನಾ? ಇದು ಕೂಡ ಅದಾವ್ರಿ, ಮಾತೃಭೂಮಿ ಪಿತೃಭೂಮಿ ಅಂತ ಒಂದಿಷ್ಟು ಇವು ಬರ್ತಾವ್ರಿ. ಏನಪ್ಪಾ ಅಂದ್ರೆ ರೈಟಿಂಗ್ಸ್ ಬರ್ತಾವ, ಅವು ಇಂಟರ್ನ್ಯಾಷನಲ್ ನಮ್ಮ ರೈಟರ್ಸ್ ಅದಾರ್ರಿ, ಅವೆಲ್ಲ ಎಕ್ಸಾಮಿಗೆ ಸಮೇತ ಬಂದಾವ್ರಿ. ಹಿಂಗಿರ್ತಾವ. ಅರ್ಥ ಆಯ್ತಲ್ರಿ? ಈಗ ಸಾರ್ಕ್ ಏನೇನು ಕೆಲಸ ಮಾಡ್ತದ, ಅದರ ಉದ್ದೇಶಗಳೇನು, ಏನು ಶಾಂತಿನ ಕಾಪಾಡ್ಕೊಂಡು ಹೋಗ್ಬೇಕು, ಎಷ್ಟು ರಾಷ್ಟ್ರಗಳದಾವ, ಅವ್ನು ಹೆಂಗೆ ನೆನ್ಪಿಡ್ಬೇಕು, MBBS ಸ್ಪೇನ್ ಆಗಿರ್ಬೋದು, ಓಕೆನಾ? ಸಮಿಟ್ಗಳು ಯಾವ್ಯಾವ ಭಾರತ ಒಳಗಡೆ ನಡೆದವ 3. ಯಾವ್ದು ಎಷ್ಟ್ರಾಗ ಹೇಳ್ರಿ? 2ನೇ ಸಮಿಟ್ಟು, ದಿನದಾದ್ಮೇಲೆ 8ನೇ ಸಮಿಟ್ಟು, ದಿನಾದ್ಮೇಲೆ 14 ಸಮಿಟ್, ಹೌದಾ? 1986, ಆಮೇಲೆ 1995, 2007, ಓಕೆನಾ? 2016 ಏನಾಗುತ್ತೆ? ಉರಿ ಮೇಲೆ ಅಟ್ಯಾಕ್ ಮಾಡೋದ್ರಿಂದ ಏನಾಗುತ್ತೆ? 19ನೇ ಸಮಿಟ್ ನಡೆಯಲ್ಲ. ಎಲ್ಲಿ ನಡಿಬೇಕಾಗಿತ್ತು? ಪಾಕಿಸ್ತಾನ ಒಳಗಡೆ, ಇಸ್ಲಾಮಾಬಾದ್ ಒಳಗೆ ನಡಿಬೇಕಾಗಿತ್ತು. ಬರೀ ಇಂಥದ ಮಾಡ್ರಿ ತಗದ, ಓಕೆ? ನಾ ಹೇಳಿ ನೋಡ್ರಿ, ಇಲ್ಲಿಗೆ ವಾಜಪೇಯಿ ಅವರು ಪಾಕಿಸ್ತಾನಕ್ಕೆ ಹೋಗಿರ್ತಾರೆ, ಹೋಗಿ ಬಂದಿರಲ್ಲ, ಏನ್ ಮಾಡಿರ್ತಾರೆ? ಇಂಡಿಯಾ ಮೇಲೆ ಮತ್ತೆ ದಾಳಿ ಮಾಡಿಬಿಡ್ತಾರೆ. ಇದ್ರಂಗೈತೆ ಮಾಡ್ರಿ. ಇದ್ರಂಗೈತೆ ಮಾಡಿ ಏನಾಗ ಏನು ಹೇಳ್ತೇವೆ ನೋಡ್ರಿ. ಅದಕ್ಕೆ ಹೇಳಿದೆ ನೀನು, ಇಂಪ್ರೂವ್ ರೀಜನಲ್ ಕೋಆಪರೇಷನ್ ಯಾವಾಗ ಸಾಧ್ಯ ಹೇಳ್ರಿ? ಅದಕ್ಕೆ ಇನ್ನೊಬ್ರ ಮ್ಯಾಗ ನಾವೇನು ಮಾಡ್ತೀವಲ್ರಿ, ಅದಕ್ಕಿನ್ನ ಒಂದು 100% ಇಂಪ್ಯಾಕ್ಟ್ ನಮಗೆ ಆಗಿರುತ್ತೆ. ಸೊ ಅದಕ್ಕೆ ನಾವು ಮಾಡ್ತಕ್ಕಂಥ ಅದೇ ಒಳ್ಳೆ ಕೆಲಸ ಮಾಡ್ರಿ, 100% ನಿಮಗೂ ಇಂಪಾರ್ಟೆಂಟ್ ಆಗುತ್ತೆ. ನೀವು 100% ಇನ್ನೂ ಚಂದ ಬೆಳಿತೀರಿ.
ಓಕೆನಾ. ಇದು ಬಹಳ ಹಿಂಗಿರ್ತಾವ್ರ ಲೈಫ್ ಅಂದ್ರೆ. ಓಕೆ, ನಾನು ನೋಡಿ ಅರ್ಥ ಆಯ್ತಲ್ಲ ಸಾರ್ಕ್ ಅಂದ್ರೆ ಏನು ಏನಿಲ್ಲ ಅಂತ. ನಾನು ಏನೇನು ಕ್ವಶನ್ ಕೇಳೀನಿ ಅವರೆಲ್ಲ ಕಮೆಂಟ್ ಬಾಕ್ಸ್ ಒಳಗೆ ನೀಟಾಗಿ ಕಮೆಂಟ್ ಹಾಕಕ್ಕೆ ಸಾಧ್ಯ ಆಗಿರ್ಬೇಕು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ. ಓಕೆ, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.